ಅವಾರ್ಡ್ ಕೂಡ ಬಂದಿದೆ ಅವರಿಗೆ. ಅವರನ್ನು ಮಾತಾಡ್ಸೋಲ್ಲ. ಹೌದು. ನಾನು ಹೇಳಿದ ವಿಶೇಷ ವ್ಯಕ್ತಿ ಅದೇ ಏನು ಅವಾರ್ಡ್ ಎಲ್ಲ ಬಂದಿದೆ, ಅವರು ನಮ್ಮ ಜೊತೆ ಇದ್ದಾರೆ. ಮೊದಲನೇದಾಗಿ ನಮಸ್ತೆ. ಮತ್ತೆ ಅವಾರ್ಡ್ ಸಿಕ್ಕಿದ್ದಕ್ಕೆ ಅಭಿನಂದನೆಗಳು. ಥ್ಯಾಂಕ್ ಯು. ಬೇಡ ಅಂತ ಅನಿಸ್ತಿತ್ತು, ಅದು ಏನೋ ಅವಳದು ಅಕ್ಕ ಫೋರ್ಸ್ಫುಲ್ ಆಗಿ ಸೇರಿಸಿದ್ದು. ನನಗೆ ಇದು ಇಂಟ್ರೆಸ್ಟ್ ಇರಲಿಲ್ಲ ಡ್ರಾಯಿಂಗ್ ಮಾಡಬೇಕು. ನಾನಿಲ್ಲಿ ಕಣ್ಣು ಮತ್ತು ಮೂಗೆಲ್ಲ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿದೆ ಆಗುತ್ತೇನಂತ. ಸ್ವಲ್ಪ ಪರ್ಫೆಕ್ಟ್ ಮಾಡ್ಬೋದು ಅಂತ ಅನಿಸ್ತು. ಇವಾಗ ವಿನಯ್ ಅವ್ರದ್ದು ಇಡೀ ಕುಟುಂಬನೇ ನಮ್ಮ ಜೊತೆಗಿದೆ, ಫ್ಯಾಮಿಲಿ. ಆ ರೀತಿ ಬರುತ್ತೆ, ವರ್ಡ್ ರೆಕಾರ್ಡ್ ಆಗುತ್ತೆ ಅಂತ ನಾವು ಯೋಚನೆ ಮಾಡಿಲ್ಲ. ಮತ್ತೆ ಕಾಲ್ ಮಾಡಿ, ಇಲ್ಲಮ್ಮ ಲಾಸ್ಟ್ ಡೇಟ್ ಮುಗ್ದೋಗಿದೆ, ಇವಾಗ ಸೆಪ್ಟೆಂಬರ್ 5 ಇತ್ತು ಅವತ್ತು. ಆಮೇಲೆ ಮತ್ತೆ ಸಂಜೆ ಕಾಲ್ ಮಾಡಿದ್ರು, ನೋಡಿ ನಾಳೆ ಒಂದಿನ ಲಾಸ್ಟ್ ಡೇಟ್ ಇದೆ, ಬಂದು ಅಡ್ಮಿಷನ್ ಆಗೋದ್ರೆ ನಾಳೆ ಲಾಸ್ಟ್ ಡೇಟ್ ಅಡ್ಮಿಷನ್ ಆಗಿ ಅಂತ. ಅದು ಅಕ್ಕನೇ ಹಾಕಿ ಬಿಡ್ಲಿ ಮಾರು ಒಂದ್ಸರಿ ಖುಷಿಲಿ. ಅಕ್ಕ ಹಾಕಿ ಅವ್ರಿಗೆ ನನಗೆ. ಎಸ್, ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆ ಯಾರ್ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಶೇರ್, ಲೈಕ್, ಕಮೆಂಟ್ ಮಾಡೋದ್ರ ಮೂಲಕ ನಮ್ಮನ್ನು ಸಹಕರಿಸಿ ಅಂತ ಹೇಳ್ತಾ, ಮತ್ತು ಹಾಗೆ ಇಲ್ಲಿ ಸುಮಾರು ಮಾವಿನಕೆರೆ ಆಗಿರ್ಬೋದು, ಕೋಟೆಮಕ್ಕಿ ಆಗಿರ್ಬೋದು, ಅಲ್ಲೆಲ್ಲ ಕೂಡ ಏನು ಕೋಲ ಮತ್ತು ನೇಮೋತ್ಸವ ಈ ಥರ ಎಲ್ಲ ಪ್ರೋಗ್ರಾಮ್ ಇತ್ತು, ಅದಕ್ಕೆಲ್ಲ ಕರೆದಿದ್ರಿ. ಕೆಲವೊಂದು ಪರ್ಸ್ನಲ್ ಪ್ರಾಬ್ಲಮ್ ಇರೋದ್ರಿಂದ ಬರೋಕ್ಕಾಗಲಿಲ್ಲ. ಅಂದರೆ ನನಗೆ ಒಂದು ಸೂತ್ಕ ಅನ್ನೋಂಥದ್ದಿದೆ, ಅಂದರೆ ಮಲೆನಾಡು ಕಡೆ ಸೂತ್ಕ ಅನ್ನೋದೆಲ್ಲ ತುಂಬ ವಿಶೇಷವಾಗಿ ನೋಡ್ತಾರೆ. ಹಾಗಾಗಿ ನಾವು ಎಷ್ಟೇ ಒಂದು ಹೊಸ ಇದಕ್ಕೆ ಬಂದ್ರೂ ಕೂಡ ಹಳೆಯದನ್ನು ಮರೆಯುವಂತಿಲ್ಲ. ಹಾಗಾಗಿ ನಮ್ಮಿಂದ ಒಂದು ಶುಭ ಕಾರ್ಯಕ್ಕೆ ತೊಂದರೆ ಅಡ್ಡಿ ಆಗೋದು ಬೇಡ ಅನ್ನೋದೊಂದು ಮನಸ್ಸಲ್ಲಿತ್ತು, ಹಾಗಾಗಿ ಬರಲಿಲ್ಲ. ಹಾಗೆ ಸಂತು ಕೂಡ ಅವರ ಮನೆಯಲ್ಲಿ ಸದಸ್ಯರಿಗೆ ಸ್ವಲ್ಪ ಆರೋಗ್ಯ ಕಡಿಮೆ ಇರೋದ್ರಿಂದ ಅವರು ಕೂಡ ಬರಲಿಕ್ಕಾಗಿಲ್ಲ. ದಯವಿಟ್ಟು ಕ್ಷಮಿಸಿ. ಈ ವರ್ಷ ಏನೇನು ಬಿಟ್ಟಿದ್ವಿ ಅದನ್ನೆಲ್ಲ ನೆಕ್ಸ್ಟ್ ವರ್ಷ ಮಾಡೋಣ ಅಂತ ಹೇಳ್ತಾ ಬನ್ನಿ ವಿಡಿಯೋ ನೋಡ್ಕೊಬರೋಣ. ಹಾಯ್, ಹಲೋ, ನಮ್ಮೆಲ್ಲ ನಾವಿಕ ಮಹೇಶರಿಗೆ ಮತ್ತೊಂದು ವಿಡಿಯೋ ಜೊತೆ ಬಂದಿದ್ದೀವಿ ಇವತ್ತು. ಇವತ್ತಿನ ವಿಡಿಯೋದ ವಿಶೇಷ ಅಂದರೆ ಒಬ್ಬ ವಿಶೇಷವಾದ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಳ್ಳೋಣ ಅಂತ ಬಂದಿದ್ದೀವಿ. ಸಂತು, ಈಗ ಆ ವಿಶೇಷ ವ್ಯಕ್ತಿಯ ಒಂದು ಆ ವಿಶೇಷ ವ್ಯಕ್ತಿ ಏನಂದರೆ, ಈಗ ಒಂದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಪ್ರತಿಭೆ ಅನ್ನೋದು ಇದ್ದೇ ಇರ್ತದೆ. ಕೆಲವರು ಅದನ್ನ ಕೆದಕ್ತಾರೆ, ಕೆಲವು ಕೆದಕಲ್ಲ, ಕೆಲವು ಬೆಳಕಿಗೆ ಬರ್ತದೆ, ಕೆಲವು ಬೆಳಕಿಗೆ ಬರಲ್ಲ. ಅದರಲ್ಲಿ ಈ ಒಂದು ಏನು ಪ್ರತಿಭಾನ್ವಿತ ವ್ಯಕ್ತಿ ಇದ್ದಾರೆ, ಅವರ ಪ್ರತಿಭೆನ ಅವರು ಅಂದರೆ ಅವ್ರಿಗಿಷ್ಟ ಒಂದು ಹವ್ಯಾಸಗಳನ್ನು ಏನು ಇರ್ತದಲ್ಲ, ಅದನ್ನೇ ಅವರು ಕಲಾಕ್ಷೇತ್ರ ಏನು ಚಿತ್ರಕಲೆ ಅದರಲ್ಲಿ ತೊಡಗಿಸಿಕೊಂಡು ಅದರಲ್ಲೇ ಅವರು ಏನು ಹವ್ಯಾಸ ಹೋಗಿ ಈಗ ಬದುಕಾಗಿದೆ. ಹಾಗಾಗಿ ಅಂತ ಒಂದು ಅದ್ಭುತ ವ್ಯಕ್ತಿನ ಒಂದು ಭೇಟಿಯಾಗೋಣ. ಅವರು ಇನ್ನೊಂದು ಅದ್ಭುತ ಯಾಕಂತ ಹೇಳೋದಂದರೆ, ಏನು ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ಗೆ ಅವರು ಆಯ್ಕೆಯಾಗಿದ್ದಾರೆ. ಅದು ಅವಾರ್ಡ್ ಕೂಡ ಬಂದಿದೆ ಅವರಿಗೆ. ಸೊ ಏನಕ್ಕೆ ಬಂತು, ಏನು ವಿಶೇಷ ಇದೆ, ಅವರ ಡ್ರಾಯಿಂಗ್ ಸ್ಟೈಲು, ಅವ್ರ ಲೈಫ್ ಸ್ಟೈಲು, ಅವ್ರದ್ದು ಸ್ವಲ್ಪ ಜೀವನ ಬಗ್ಗೆ, ಅವರ ಇಷ್ಟ ಕಷ್ಟಗಳ ಬಗ್ಗೆ ಎಲ್ಲ ಸ್ವಲ್ಪ ಮಾತಾಡ್ತಾ ಹೋಗುವಲ್ಲ. ಅಂದರೆ ಅಸಾಮಾನ್ಯ ಪ್ರತಿಭೆಗಳನ್ನು ಗುರುತಿಸುವಂಥದ್ದು ಒಂದು ವೇದಿಕೆ ಮಾಡೋಣ ಈಗ. ಮತ್ತು ಗಿನ್ನೆಸ್ ರೆಕಾರ್ಡ್ಗೂ ಅದಕ್ಕೂ ಏನಾದರೂ ಅಂದರೆ ಅದು ಎರಡೂ ಒಂದೇ, ಅಂದರೆ ಸ್ವಲ್ಪ ಬೇರೆ ರೀತಿ. ಅದು ಗಿನ್ನೆಸ್ ರೆಕಾರ್ಡ್ ಅನ್ನುವಂಥದ್ದು ಮೊದಲು ಇದ್ದಂಥದ್ದು ಸಂಸ್ಥೆ. ಈಗ ವರ್ಲ್ಡ್ ವೈಡ್ ಆಫ್ ಬುಕ್ ರೆಕಾರ್ಡ್ ಅದು ಸ್ವಲ್ಪ ಇತ್ತೀಚೆಗೆ ಆಗಿರುವಂಥದ್ದು. ಅಂದರೆ ಆಯಾ ಕ್ಷೇತ್ರಗಳಿಗೆ ಈ ಅವಾರ್ಡ್, ಈಗ ಫಿಲ್ಮ್ ಫಂಕ್ಷನ್ಗಳಿಗೂ ಒಂದೊಂದು ಅವಾರ್ಡ್ ಇರ್ತದೆ, ಪತ್ರಿಕೋದ್ಯಮ, ಫೋಟೋಗ್ರಫಿ, ಪ್ರತಿಯೊಂದಕ್ಕೂ ಅವಾರ್ಡ್ಗಳು ಅನ್ನೋದು ಇರ್ತದೆ ಚಿತ್ರಕಲೆಗೆ. ಅವರನ್ನು ಮಾತಾಡ್ಸೋಲ್ಲ. ಹೌದು. ಈಗ ಪವನ್ ಅವರ, ನಾವು ವಿಶೇಷ ವ್ಯಕ್ತಿ ಅಂತ ಏನು ಹೇಳಿದ್ವಿ, ಈಗ ನಮ್ಮ ಪಕ್ಕದಲ್ಲಿದ್ದಾರೆ ಅವರು. ನಾನು ಹೇಳಿದ ವಿಶೇಷ ವ್ಯಕ್ತಿ ಅದೇ ಏನು ಅವಾರ್ಡ್ ಎಲ್ಲ ಬಂದಿದೆ, ಅವರು ನಮ್ಮ ಜೊತೆ ಇದ್ದಾರೆ. ಮೊದಲಾಗ ಅವರ ಪರಿಚಯ ಮಾಡಿಕೊಡುವ, ಹಾಗೆ ಅವರ ಇದು ಹವ್ಯಾಸ ಹೋಗಿ ಅದು ಬದುಕಿಗೆ ಹೇಗೆ ಬಂತು ಅದೆಲ್ಲ ತಿಳಿತಾ ಹೋಗೋಣ ಅವ್ರ ಜೊತೆ. ಮೊದಲನೇದಾಗಿ ನಮಸ್ತೆ. ಮತ್ತೆ ಅವಾರ್ಡ್ ಸಿಕ್ಕಿದ್ದಕ್ಕೆ ಅಭಿನಂದನೆಗಳು. ಈಗ ನಿಮ್ಮೊಂದು ಮೊದಲನೇದಾಗಿ ಹೇಳೋದಾದರೆ, ನಿಮ್ಮೊಂದು ಸ್ಟಾರ್ಟಿಂಗ್ ಒಂದು ಪರಿಚಯ ಮಾಡ್ಕೊಳ್ಳೋಣ. ನಿಮ್ಮ ಇದು ಬಾಲ್ಯ ಮತ್ತು ಎಜುಕೇಷನ್ ಎಲ್ಲೆಲ್ಲ ಆಗಿದ್ದು, ನಿಮ್ಮ ಊರ ಬಗ್ಗೆ ಹೇಳೋದಾದರೆ. ನನ್ನ ಹೆಸರು ವಿನಯ್ ಕುಮಾರ್. ನಮ್ಮದು ಮೂಲತಃ ಬಾಳವಳೆ. ಅಲ್ಲಿ ಮತ್ತು ಅಪ್ಪನಿಗೆ ಸ್ವಲ್ಪ ಕೆಲಸ ಇರೋದ್ರಿಂದ ನಾವು ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತಿದ್ವಿ. ಬಸರಿಕಟ್ಟೆಲಿದ್ವಿ. ನಾನು ಫಸ್ಟು ಬಸರಿಕಟ್ಟೆಲಿ ಕಾನ್ವೆಂಟು ಅಲ್ಲಿ ಪ್ರೈಮರಿ ಮಾಡಿದ್ದು. 1 to 7 ತನಕ ಕಾನ್ವೆಂಟಲ್ಲಿ ಮಾಡಿದ್ವಿ. ನೆಕ್ಸ್ಟು 8th ಸದ್ಗುರು ಪ್ರೌಢಶಾಲೆದಲ್ಲಿ ಮಾಡಿದೆ. ಮತ್ತು 9th 10th ನಾನು ಸಂಸ್ಥೆಗೆ ಅಪ್ಪನ ಸಂಸ್ಥೆಗೆ ಹಾಕಿದ್ರು. ಸೊ 10th ಆದಮೇಲೆ ನಾನು PUC ಕಾರ್ಕಳಕ್ಕೆ ಹೋದೆ. ಕಾರ್ಕಳಕ್ಕೆ ಹೋಗಿ ಅಲ್ಲಿ PUC ಮಾಡಿದೆ. ನೆಕ್ಸ್ಟು ಅದು ಹಾಸ್ಟೆಲ್ ಕುಕ್ಕಾರೆ. ಅಲ್ಲಿ PUC ಆದ ನಂತರ ನೆಕ್ಸ್ಟ್ ಏನು ಮಾಡಿದೆ? PUC ಆದಮೇಲೆ ನಾನು ಅದೇ ಡಿಪ್ಲೊಮಾ ಮಾಡ್ಬೇಕಂತಿತ್ತು, ಅದು ಆಗಲಿಲ್ಲ. ನಾನು
ಅದೇ ಸ್ವಲ್ಪ ಮಂಗಳೂರಿಗೆ ಹೋದೆ ನಾನು. ಮಂಗಳೂರಿಗೆ ಹೋಗಿ ಅಲ್ಲಿ ಒಂದು ಕೆಲಸ ಮಾಡ್ಕೊಂಡಿದ್ದೆ ಮಾಮೂಲಿ ಅಂದರೆ ಈಗ ಡೆಲಿವರಿ ಬಾಯ್, ಫೀಲ್ಡ್ ವರ್ಕ್ ಅಂದರೆ ಮಾರ್ಕೆಟಿಂಗು, ಸೇಲ್ಸ್ ಮ್ಯಾನು, ಸುಮಾರು ಏನೇನು ಎಲ್ಲ ಪೇಪರ್ಗಳೆಲ್ಲ ಬರ್ತಿತ್ತಲ್ಲ ಅದೇನು ಮರಕ್ಕೆ ಆ ಥರ ಮಾಡ್ತಿದ್ದೆ. ಸೊ ಮತ್ತು ಇಲ್ಲಿ ಕಳ್ಸೋದಲ್ಲೂ ಸ್ವಲ್ಪ ಟೈಮ್ ಮಾಡಿದೆ. ಇಲ್ಲಿ ಒಂದು 6 ತಿಂಗಳು ಮಾಡಿದೆ. ಈಗ ನೀವು PUC ಆದ ನಂತರ ನೆಕ್ಸ್ಟ್ ಇದು ಆರ್ಟ್ ಕಾಲೇಜ್ ಏನಿದೆ ಅದು ಜಾಯ್ನ್ ಆಗಿದ್ದು ಅಂದರೆ ಅದೇ ನಾನು ಮಂಗಳೂರಲ್ಲಿ ಇದ್ನಲ್ಲ, ನಮ್ಮ ಅಕ್ಕನೂ ಅಲ್ಲೇ ಇದ್ದು ಮಂಗಳೂರಲ್ಲೇ. ಅದೇ ಅವಳಿಗೆ ಗೊತ್ತಿದ್ದು ನಾವು ಆರ್ಟಿಸ್ಟ್ ಅಂದ್ರೆ ಪೇಂಟಿಂಗ್ ಡ್ರಾಯಿಂಗ್ಗಳು ಮಾಡ್ತೀನಿ ಗೊತ್ತಿತ್ತು. ಅವಳು ಮಾಡ್ತಿಲ್ಲ ಮೊದಲಿಂದನು. ಸೊ ಅದೇ ಈಗ ಎಜುಕೇಷನ್ ಈಗ PUC ಆದಮೇಲೆ ಕೆಲಸ ಮಾಡ್ತೀನಿ. ಏನಾದರೂ ಎಜುಕೇಷನ್ ಬೇರೆ ಕಮ್ಮಿ ಇದೆ, ಬೇರೆ ಏನಾದರೂ ಮಾಡ್ಬೇಕಂತೇಳಿ ಅವಳಿಗೂ ಒಂದು ಇದಿತ್ತು, ನನಗೂ ಹಾಗೆ ಇದಿತ್ತು. ಅಂದರೆ ಅವಳಿಗೆ ನೆಕ್ಸ್ಟ್ ನೆಟ್ಟಲ್ಲಿ ಸರ್ಚ್ ಮಾಡಿದ್ಲು, ಅಂದರೆ ಆರ್ಟಿಸ್ಟ್ ಬಗ್ಗೆ ಆರ್ಟ್ ಇಂಟ್ರೆಸ್ಟ್ ಉಂಟು ಅಂತ ಹೇಳಿದಾಗ ನೆಟ್ಟಲ್ಲಿ ಸರ್ಚ್ ಮಾಡಿದಾಗ ಒಂದು ಕಾಲೇಜ್ ಸಿಗ್ತಲ್ಲ, ಮಾಲಸ ಕಾಲೇಜ್ ಆಫ್ ವಿಜುವಲ್ ಆರ್ಟ್ಸ್ ಮಂಗಳೂರು. ಅದು ಅಲ್ಲಿ ನೆಟ್ ಸರ್ಚ್ ಮಾಡಿದಾಗ ಸಿಗ್ತದೆ. ಅವ್ರಿಗೆ ಕಾಲ್ ಮಾಡಿದ್ದು ಮಂಗಳೂರವರಿಗೆ ಸರ್ದು ಕಾಲ್ ಮಾಡಿದಾಗ ಹೇಳ್ದೆ ಅದೀಗ ಸೆಪ್ಟೆಂಬರ್ 5ನೇ ತಾರೀಕಿಗೆ ನಾವಲ್ಲಿ ಹೋದ್ವಿ. ಅಂದರೆ ಆಲ್ರೆಡಿ ಲೇಟ್ ಆಗಿತ್ತು ಹೇಳಿದ್ದು, ಅಂದರೆ ಜೂನ್ ಟೈಮಲ್ಲಿ ಸ್ಟಾರ್ಟ್ ಆಗುತ್ತಲ್ಲ, ಆ ಟೈಮಲ್ಲಿ ಹೋಗಿ ಮಾತಾಡಿದ್ವಿ. ಅದೇ ಸರ್ ಇವತ್ತು ಹೇಳಿದರು, ಫಸ್ಟಿಗೆ ಹೇಳಿದರು ಅವರು ಕಾಲೇಜು ಸೀಟ್ ಫುಲ್ ಆಗಿದೆ, ಇನ್ನು ಮುಂದಿನ ಅಷ್ಟೇ ಸೇರಿ ಅಂತ ಹೇಳಿದರು. ಫಸ್ಟಿಗೆ ಬೆಳಿಗ್ಗೆ ಕಾಲ್ ಮಾಡಿದಾಗ ಅಕ್ಕ ಕಾಲ್ ಮಾಡಿದ್ರು. ನೆಕ್ಸ್ಟ್ ಅವರು ಸ್ವಲ್ಪ ಬಿಟ್ಟೊಂದು ಸಾಯಂಕಾಲ ಕಾಲ್ ಮಾಡಿದ್ರು. ಅವರು ಸಾಯಂಕಾಲ ಕಾಲ್ ಮಾಡುವಾಗ ನೀವು ಸೇರೋದಾದರೆ ನಾಳೆ ಲಾಸ್ಟ್ ಡೇಟ್ ಇದೆ, ಸೇರೋದಾದರೆ ಸೇರಿ, ಅದು ಬಿಟ್ಟರೆ ನೀವು ಮುಂದಿನ ವರ್ಷ ಜಾಯ್ನ್ ಆಗಲಿಕ್ಕೆ ಅದು ಏನು ಮಾಡಿದೆ ಅಂತೇಳಿ. ಅಂದರೆ ನಾನೀಗ ಸಡನ್ಲಿ ಈಗ ಕೆಲಸ ಮಾಡ್ತಿದ್ದವನು ಈಗ ಅದು ಕರೆಕ್ಟ್ ಈಗ ಸ್ಕೂಲಿಗೆ ಸೇರಿಸ್ದಂಗೆ ಪೇಂಟಿಂಗ್ ಡ್ರಾಯಿಂಗ್ ಮಾಡೋದು ಆ ಥರ ನನಗೆ ಬೇಡ ಅಂತ ಅನಿಸ್ತಿತ್ತು. ಅದು ಏನೋ ಅವಳದು ಅಕ್ಕ ಫೋರ್ಸ್ಫುಲ್ ಆಗಿ ಸೇರಿಸಿದ್ದು. ನನಗೆ ಇದು ಇಂಟ್ರೆಸ್ಟ್ ಇರಲಿಲ್ಲ ಡ್ರಾಯಿಂಗ್ ಮಾಡಬೇಕಂತ. ಗ್ಯಾಪ್ ಆಯಿತು. ಈಗ ಸಡನ್ ಕೆಲಸ ಮಾಡ್ತಿದ್ದೀವಿ, ಸಡನ್ ಎಜುಕೇಷನ್ ಇದ್ದಾಗ ಹೋದಾಗ ಅದಕ್ಕೆ ಒಂಥರ ಬೇಡ ಅಂತಲೇ ಅನಿಸ್ತಿತ್ತು. ಆದರೂ ಫೋರ್ಸ್ಫುಲ್ಲಾಗಿ ಅವಳು ಇದು ಮಾಡಲ್ಲ. ಹಾಗಾಗಿ ಸೇರಿದ್ವಿ ನಾವಾಗ. ನೆಕ್ಸ್ಟ್ ಡೇ ಬೆಂಬಲದಿಂದ ಅವಳು ಇದರಿಂದ ನಾನೀಗ ಕಾಲೇಜಿಗೆ ಬೇರೆ ಸೇರಿದೆ. ಅದೇ ಅಂದರೆ ನೆಕ್ಸ್ಟ್ ಡೇ ಅಲ್ಲಿ ಅಪ್ಲಿಕೇಶನ್ ಎಲ್ಲ ಕೊಟ್ಟು ಅದಕ್ಕೆ ಏನು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಅದು ನೆಕ್ಸ್ಟ್ ಡೇ ಸೇರಿಸಿ ಜಾಯ್ನ್ ಆದೆ. ಕಾಲೇಜ್ ಹೆಸರು ಎಂತ? ಮಾಲಸ ಕಾಲೇಜ್ ಆಫ್ ವಿಜುವಲ್ ಆರ್ಟ್ಸ್. ಅದು ಈಗ ಕೋರ್ಸ್ಗಳು ಬಂದರೆ ಅಂದರೆ ನಿಮಗೆ ಈಗ ಡಿಪ್ಲೊಮಲ್ಲಿ ಈಗ ಡಿಗ್ರೀಸ್ ಎಲ್ಲ ಇರ್ತದಲ್ಲ, ಇಷ್ಟು ವರ್ಷಗಳು ಅಂತ, ಇದು ಹೇಗೆ? ಇದು ಶಾರ್ಟ್ ಪೀರಿಯಡ್ ಜಾಸ್ತಿ ಅಂದರೆ ಇದು 4 years ಕೋರ್ಸ್ ಇದೆ. 4 year ಕೋರ್ಸ್. ಓಕೆ. ಈಗ ಇವ್ರದ್ದು ಈಗ ಎಜುಕೇಷನ್ ಬಗ್ಗೆ ಎಲ್ಲ ಆಯಿತು. ಈಗ ನಾವೀಗ ಅದು ಸೇರಿ ಒಂದು 6 month ಮಾಡಿದ್ವಿ, ಅದು ಕೋರ್ಸ್ ಮಾಡಿದ್ವಿ. ಮತ್ತು ನೆಕ್ಸ್ಟು ಕೊರೋನಾ ಸ್ಟಾರ್ಟ್ ಆಯಿತು. ಕೊರೋನಾದ 1.5 ವರ್ಷ ಅದರಲ್ಲಿ. ನೆಕ್ಸ್ಟು 3rd year 4th year ಅಷ್ಟೇ ನಮಗೆ ಕಲಂಗ ಆಯಿತು. ಒಟ್ಟು 2 ವರ್ಷ ತನಕ ಕಲ್ತಂಗೆ ಆಯಿತು. ಮತ್ತೆ ಇದೇನೀಗ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡಲ್ಲಿ ಇದು ಯಾವ ಒಂದು ಚಿತ್ರಕ್ಕೆ ಬಂದಿರೋದಂತ? ಅದೀಗ ಸಿದ್ಧಾರ್ಥ ಹೆಗ್ಡೆ ಅವ್ರದ್ದು. ನಾನೀಗ 1 ತಿಂಗಳು ಮುಂಚೆ ಒಂದು ಸಿದ್ಧಾರ್ಥ ಹೆಗ್ಡೆ ಅವರು ಒಂದು ಕಾಫಿ ಹಣ್ಣಿನಲ್ಲಿ ಮಾಡಿದ್ದೆ. ಅದು ನನಗೆ ಅದು ಮೊದಲು ಪ್ಲ್ಯಾನಿಂಗ್ ಇತ್ತು ಮಾಡಬೇಕಂತೇಳಿ, ಅದು ಆಗಲಿಲ್ಲ. ಈಗ ಕಾಫಿ ಸೀಸನ್ ಮಂಗಳೂರಲ್ಲಿ ಇದ್ನಲ್ಲ, ಬಂದು ಇಲ್ಲಿ ಕಾಫಿ ಸೀಸನ್ ಮನೆಗೆ ಬಂದಾಗ ಆ ಥರ ಒಂದು ಮಾಡಿದ್ದು. ಮತ್ತು ಅದರ ಆರ್ಟಲ್ಲಿ ನೀವು ಡಿಫ್ರೆಂಟ್ ಕಲರ್, ಬೇರೆ ಬೇರೆ ಕಲರ್ದ ಕಾಫಿ ಹಣ್ಣ ಮಾಡಿರೋದು, ಅದು ಚಿತ್ರ ಮಾಡಿರೋದಲ್ವಾ? ಅಂದರೆ ಅದು ಸಗ್ರಿಗೇಷನ್ ಅಂದರೆ ಅದನ್ನ ಎಂತ ಮಾಡಲಿಕ್ಕೆ ಎಷ್ಟು ಟೈಮ್ ಹಿಡಿತು? ಯಾಕಂದರೆ ಎಷ್ಟು kg ಯೂಸ್ ಆಯ್ತು ಅದಕ್ಕೆ? ಅದೇ ಟೋಟಲ್ ಒಂದು 40 kg ಯೂಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಅದಕ್ಕೆ ಸಪ್ರೇಟ್ ಮಾಡಬೇಕು, ಅದು ನಮಗೆ ಅದಕ್ಕೆ ಸುಮಾರು ಟೈಮ್ ಹಿಡಿದೆ. ಅದು ಹಿಂದಿನ ದಿನ ನನಗೆ ಇಲ್ಲೇ ಕುತ್ಕೊಂಡು ಸಪ್ರೇಟ್ ಮಾಡಿದೆ. ಅದೊಂದು ಅರ್ಧ ಮೂಟೆ ಫುಲ್ ಹಣ್ಣಾಗಿದ್ದು, ಮತ್ತೊಂದು ಮೀಡಿಯಮ್ ಹಣ್ಣಾಗಿದ್ದು, ಮತ್ತೊಂದು ಕಾಯಿ, ಮತ್ತು ಕಾಯಿ ಇನ್ನೂ ಸ್ವಲ್ಪ ಹಣ್ಣಾಗಿದ್ದು. ಟೋಟಲ್ 4 ಥರದ್ದು ಟೋನ್ ತಗೊಂಡು ಮಾಡಿರುವಂಥದ್ದು. ಬಟ್ ಈಗ 4 ಥರದ್ದು ಮಾಡಿ ಅದೀಗ 3 ಎಷ್ಟು ಉದ್ದ ಇದೆ. ಈಗ 10 ಅಡಿ ಉದ್ದ ಇತ್ತು, 7.5 ಅಡಿ ಆಗಲ್ಲ. ಹಾಗೆ ಎಷ್ಟು ಟೈಮ್ ತೊಗೊಂಡ್ರಿ ಅದನ್ನೆಲ್ಲ? ಟೈಮ್ ಅದೇ ಈಗ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ವಿ 3 ಗಂಟೆಗೆ. 3 ಗಂಟೆ ಸ್ಟಾರ್ಟ್ ಮಾಡಿ ಒಂದು 6:30 ಅಷ್ಟೊತ್ತಿಗೆ ಮುಗಿಸಿದ್ದೀನಿ. ತುಂಬ ಪೇಷನ್ಸ್ ಬೇಕಾಗ್ತದೆ. ಅಂದರೆ ಈಗ ಆರ್ಟ್ ಮಾಡೋದಾದ್ರೂ ಪೆನ್ಸಿಲ್ ಇಟ್ಕೊಂಡು ಮಾಡ್ಬೋದು, ಬಟ್ ಇದು ಕಾಫಿ ಹಣ್ಣನ್ನು ಜೋಡಿಸಿ ಆ ಥರನೇ ಕಾಣಬೇಕಂದ್ರೆ ನಾನದು ಏನಂದ್ರೆ ಈಗ ಮೊದಲು ಅದು ಗೊತ್ತಾಗಲ್ಲ. ನಾನದು ಇಲ್ಲ ಫಸ್ಟಿಗೆ ಒಂದ್ಸಲ ಟ್ರೈ ಮಾಡಿದೆ, ಅದು ಯಾವ ರೀತಿ ನಂಗೆ ಅದು ಐಡಿಯಾ ಇರಲಿಲ್ಲ ಇದು ಈ ಥರ ಬರುತ್ತೆ ಅಂತೇಳಿ. ಈಗ ಬೇರೆ ನಾರ್ಮಲ್ ಆದರೆ ಪೇಂಟಿಂಗ್ ಅದ್ರ ಮಾಡ್ಬೋದು, ಇದು ಸ್ಕಿನ್ ಕಲರ್ ಇಲ್ಲ ಅದರಲ್ಲಿ. ಏನಂದ್ರೆ ಸ್ಕಿನ್ನಿಗೆ ಗ್ರೀನ್ ಕಲರ್ ಹಾಕ್ಬೋದು, ಗ್ರೀನ್ ಬರ್ತದೆ ರೆಡ್ ಪಿಂಕ್ ಆ ಥರ. ಸೊ ಅದು ನಾನಿಲ್ಲಿ ಕಣ್ಣು ಮತ್ತು ಮೂಗೆಲ್ಲ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿದೆ ಆಗುತ್ತೇನಂತೇಳಿ. ಸ್ವಲ್ಪ ಪರ್ಫೆಕ್ಟ್ ಮಾಡ್ಬೋದು ಅಂತೇಳಿ ಅನಿಸ್ತು. ಸೊ ಅದು ರಾತ್ರಿ ಇದು ಮಾಡಿದೆ, ನೆಕ್ಸ್ಟ್ ಡೇ ಅದೇ ಮಾಡಿದೆ, ಅದು ಕರೆಕ್ಟ್ ಬಂತು. ಈಗ ಕಾಫಿ ಬೀಜದಲ್ಲೇ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು ಅಂತ? ಕಾಫಿ ಬೀಜದಲ್ಲಿ ಅದೇ ಈಗ
ಬೇರೆದ್ರಲ್ಲಿ ನನಗೆ ಈಗ ಕಾಳು ಮೆಣಸಲ್ಲಾದರೆ ಅದು ಆಗಲ್ಲ, ಅದು ಕಲರ್ ಟೋನ್ಸ್ ಜಾಸ್ತಿ ಬರಲ್ಲ. ಈಗ ಅರ್ಕೆದಳು ಹಾಗೆ ಅದೇ ಯೂನಿಕ್ ಆಗಿ ಮಾಡ್ಬೇಕಂತೇಳಿ ಒಂದಿತ್ತು. ಸಿದ್ಧಾರ್ಥ ಹೆಗ್ಡೆ ಅವರು ಕೂಡ ಕಾಫಿಗೆ ಫೇಮಸ್. ಸೊ ಅದು ನಮಗೆ ಬೇರೆ ಯಾರ್ದಾದ್ರು ಮಾಡಿದಾಗಿದ್ರೆ ಅಷ್ಟೊಂದು ವೈರಲ್ ಆಗ್ತಿರ್ಲಿಲ್ಲ. ಸಿದ್ಧಾರ್ಥ ಹೆಗ್ಡೆ ಈಗ ಅವರೇ ಮೈನ್ ಅಲ್ಲ ಕಾಫಿದಿಂದ. ಮತ್ತೆ ಈಗ ರೇಟ್ ಪೂರ ಈಗ ಜಾಸ್ತಿ ಆಗಿದೆ ಈಗ ಕಾಫಿದು. ರೇಟ್ ಬಂದಿತ್ತು. ಹೌದೌದು, ಒಳ್ಳೆ ರೇಟ್. ಮತ್ತು ಈಗ ಅದಂದರೆ ಈಗ ಅದು ಡ್ರಾಯಿಂಗ್ ಅದು ಆರ್ಟ್ ಮಾಡಿ ಆದಮೇಲೆ ನೀವು ಇದು ಅದು ವರ್ಲ್ಡ್ ವೈಡ್ ಏನು ಬುಕ್ ಆಫ್ ರೆಕಾರ್ಡ್ ಇದೆಯಲ್ಲ ಅದನ್ನು ಹೇಗೆ ಅಪ್ರೋಚ್ ಹೇಗೆ ಮಾಡಿದ್ರಿ ಅಂತ? ಅದು ನಾನೀಗ ಒಂದು ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ ವೆಬ್ಸೈಟ್ ಓಪನ್ ಮಾಡಿದೆ. ಸೊ ಆ ಥರದ್ದು ಸುಮಾರಿದೆ. ಈಗ ಇನ್ಫ್ಲೂಯೆನ್ಸರ್ ವರ್ಲ್ಡ್ ರೆಕಾರ್ಡು ಮತ್ತು ನೋಬೆಲ್ ವರ್ಲ್ಡ್ ರೆಕಾರ್ಡು ಆ ಥರ ಸುಮಾರಿದೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್. ಸೊ ನಾನದು ಇಂಡಿಯನ್ಗಿಂತ ನಾವು ವರ್ಲ್ಡಿಗೆ ಹಾಕಿದರೆ ನೋಡೋಣ ಅಂತೇಳಿ ನಾವು ವರ್ಲ್ಡಿಗೆ ಹಾಕಿದೆ. ವರ್ಲ್ಡಿಗೆ ಹಾಕುವಾಗ ಅದು ಅವರು ವೆರಿಫಿಕೇಶನ್ ಮಾಡ್ತಾರೆ. ನಾವು ಅಪ್ಲೋಡ್ ಮಾಡಿ ಆದಮೇಲೆ ಅದ್ರದ್ದು ಡಾಕ್ಯುಮೆಂಟ್ಸ್ ನಾವು ಪ್ರೋಗ್ರೆಸಿಂಗ್ ಮಾಡ್ತೀವಿ. ಅದರದ್ದು ವೀಡಿಯೋಸ್ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಲಿಕ್ಕಿರುತ್ತೆ. ಅಪ್ಲೋಡ್ ಮಾಡಿ ಅವರೊಂದು 4-5 ಡೇಸ್ ವೆರಿಫಿಕೇಶನ್ ಟೈಮ್ ತಗೊಳ್ತಾರೆ. ಅದೆಲ್ಲ ಏನಿದ್ರೆ ನಮಗೆ ಈ ಮೇಲ್ ಮುಖಾಂತರ ಬರುವಂಥದ್ದು. ಓಕೆ, ಅದು ಅದೊಂದು 4-5 ಡೇಸಲ್ಲಿ ನನಗೆ ಇದು ಬಂತು, ರಿಸಲ್ಟ್ ಇದೆ ಮೇಲಲ್ಲಿ ಬಂತು. ಈಗ ಸೆಲೆಕ್ಟ್ ಆಗಿದೆ ನಿಮ್ಮ ವರ್ಲ್ಡ್ ರೆಕಾರ್ಡ್ಗೆ. ನೆಕ್ಸ್ಟ್ ಪ್ರೋಗ್ರೆಸ್ ಅದೇನು ಉಂಟು ಅದು ಪೋಸ್ಟ್ ಮುಖಾಂತರ ಬರುತ್ತೆ ಅಂತೇಳಿ ಇದು ಮಾಡಿದ್ರು. ಅವಾರ್ಡ್ಸ್ ಎಲ್ಲ ಅದೇ ನಮಗೆ ಹಾಕಿ ಅದು 1 ತಿಂಗಳಾದ್ಮೇಲೆ ಬಂತು ನನಗೆ. ಅಂದರೆ ಅದು ಮೈನು ಲಂಡನ್ ಆಫೀಸು, ಡೆಲ್ಲಿ ಬ್ರಾಂಚಸ್ ಇದೆ, ಅಲ್ಲಿಂದ ಬರುತ್ತೆ. ಈಗ ನಾವೇ ಅಪ್ರೋಚ್ ಮಾಡಬೇಕು ಅಂದರೆ ಈಗ ಯಾಕೆ ಕೇಳಿದೆ ಅಂದರೆ ಆ ಪ್ರಶ್ನೆನ ಈಗ ಇದೇ ಥರ ಇನ್ನೂ ಸ್ವಲ್ಪ ವ್ಯಕ್ತಿಗಳು ಇರ್ತಾರೆ ಪ್ರತಿಭಾನ್ವಿತರೆಲ್ಲ, ಅವರು ಕೂಡ ಮಾಡಿ ಅಪ್ರೋಚ್ ಮಾಡಲಿ ಅನ್ನೋ ಕಾರಣಕ್ಕಾಗಿ. ಚಿತ್ರಕಲೆ ಅನ್ನೋದಂತೂ ಈಗ ಚಿಕ್ಕಲ್ಲಿಂದ ನಿಮಗೆ ಅದೊಂದು ಹವ್ಯಾಸ ಇತ್ತು ಅಂತ ಹೇಳಿದೆ. ಅಲ್ಲಿ ನಿಮಗೆ ಒಂದು ವಿಶೇಷವಾಗಿ ನೆನಪಿರುವಂಥದ್ದು ಇಂಥ ಚಿತ್ರಕ್ಕೆ ನನಗೆ ಒಂದು ಪ್ರಶಸ್ತಿ ಬಂದಿದೆ ಅನ್ನುವಂಥದ್ದು ಯಾವುದಾದ್ರು ನೆನಪಿದ್ರೆ? ಅಂದರೆ ಈಗ 5ನೇ ಕ್ಲಾಸಲ್ಲಿ ಒಂದು ಸ್ಕೂಲಲ್ಲದ್ದು ಬಸರಿಘಟ್ಟ ಕಾನ್ವೆಂಟ್ದು ಸ್ಕೂಲಿಂದ ಒಂದು ಡ್ರಾಯಿಂಗ್ ಮಾಡಿದ್ದೆ. ಅದು ಅದಕ್ಕೆ ಒಂದು ಫಸ್ಟ್ ಪ್ರೈಸ್ ಬಂದಿತ್ತು. ಅಂದರೆ ಅದೇ ಫಸ್ಟ್ 1 to 8 ತನಕನೂ ಅದೇ ಫಸ್ಟ್ ಸೆಕೆಂಡ್ ಆ ಥರ ಬರ್ತಿತ್ತು. 1 to 8 ವರೆಗೆ ಆ ಥರ. ಅಂದರೆ ಅದೇ 1 to 7 ಕಾನ್ವೆಂಟಲ್ಲಿ, ಮತ್ತು 8 ಸದ್ಗುರು ಮಾಡಿದಾಗ ಅಲ್ಲೊಂದು ಪ್ರೈಸ್ ಬಂತು. ಮತ್ತು 9 to 10 ಬಸರಿಘಟ್ಟ ಸೆಕ್ರೆಟರಿ ಅಂಕ ಶಾಲೆ ಅದೇ. ಮತ್ತು 9 to 10 ಸಂಸ್ಥೆಯಲ್ಲಿ ಬಂದಾಗ ಅಲ್ಲಿ ಅಷ್ಟೊಂದು ಇದು ಮಾಡಲಿಲ್ಲ, ನಾನು ಡ್ರಾಯಿಂಗ್ ಮೇಲೆ ಆಸಕ್ತಿ ತೋರಿಸಿ ಸ್ಲೋ ಅಲ್ಲೇ ಸ್ಟಾಪ್ ಆದಂಗೆ ಆಯ್ತಲ್ಲ 1-2 ವರ್ಷ. ಮತ್ತು PUC ಹೋದಾಗ ಅಲ್ಲಿ 1 ವರ್ಷ ನನಗೆ ಸಿಕ್ಕಿತ್ತು, ಒಂದು ವರ್ಷ ಪ್ರೈಸ್ ಸಿಕ್ಕಿತ್ತು. ಈಗ ಡ್ರಾಯಿಂಗ್ ಮೇಲೆ ಇಂಟ್ರೆಸ್ಟ್ ಇರುವಂಥವ್ರಿಗೆ ಈಗ ನೆಕ್ಸ್ಟ್ ಏನಾದರೂ ಮಾಡಬೇಕು ಇಲ್ಲ ನಾವು ಏನಾದರೂ ಮಾಡಬೇಕು ಅಂತ ಅನ್ಕೊಳ್ಳೋರಿಗೆ ಈಗ PUC ಆದಮೇಲೆ ಯಾವ ಕೋರ್ಸ್ ಮಾಡಬೇಕು ಅದೊಂದು ಹೇಳಿ ನೋಡುವ. PUC ಆದಮೇಲೆ ಡ್ರಾಯಿಂಗ್ ಇಂಟ್ರೆಸ್ಟ್ ಇರೋರಿಗೆ ಈಗ ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್ಸ್ ಅದೊಂದು ಕೋರ್ಸ್ ಇದೆ. ಅದು 4-year ಕೋರ್ಸು. 4-year ಕೋರ್ಸ್, 1 ವರ್ಷ ಫಂಡಮೆಂಟಲ್ ಅಂತೇಳಿ, ನೆಕ್ಸ್ಟು 3 years ಇದು ಅಪ್ಲೈಡು ಮತ್ತು ಪೇಂಟಿಂಗ್ ಅಂತೇಳಿ 2 ಡಿಪಾರ್ಟ್ಮೆಂಟ್ ಇದೆ. ಅದರಲ್ಲಿ ಯಾವ್ದು ಬೇಕೋ ಅದಕ್ಕೆ ಸೇರ್ಕೊಳ್ಬೋದು. ಏನು ವ್ಯತ್ಯಾಸ ಅದು 2 ಡಿಪಾರ್ಟ್ಮೆಂಟಿಗೆ? ಈಗ ಪೇಂಟಿಂಗ್ ಅಂದರೆ ಈಗ ನಾರ್ಮಲ್ ಈಗ ಅಬ್ಸ್ಟ್ರಾಕ್ಟ್ ವರ್ಕು, ಟ್ರೆಡಿಷನಲ್ ವರ್ಕು ಆ ಥರ. ಈಗ ಅಪ್ಲೈಡ್ ಅಂದರೆ ಅದು ಕಂಪ್ನಿ ಮುಖಾಂತರ, ಈಗ ಕಂಪ್ನಿಗಳಿಗೆ ಜಾಬ್ಸ್ ಇರುವಂಥ ಅವರಿಗೆಲ್ಲ ಡಿಜಿಟಲ್ ಲೋಗೋ ಡಿಸೈನು, ಪೋಸ್ಟರ್ ಡಿಸೈನು ಆ ಥರದ್ದೆಲ್ಲ ವರ್ಕ್ ಇರ್ತದೆ. ಮತ್ತು ಕಂಪ್ಯೂಟರು ಆ ಥರದ್ದೆಲ್ಲ ಇದಕ್ಕೆ. ಮತ್ತು ಈಗ ಅಂದರೆ ನಮಗೀಗ ಬಾಕಿ ಎಲ್ಲ ಕೋರ್ಸಸ್ ತೊಗೊಂಡ್ರೆ ಸ್ಕಾಲರ್ಶಿಪ್ಗಳೆಲ್ಲ ಸಿಗುವಂಥದ್ದು ಇರ್ತದೆ. ಇದರಲ್ಲಿ ಸ್ಕಾಲರ್ಶಿಪ್ ಆರ್ಟಿಗೆಲ್ಲಾದರೂ ಆ ರೀತಿ ಕಾಲೇಜಿಗೆ ಸ್ಕಾಲರ್ಶಿಪ್ ಸಿಗುವಂಥದ್ದು ಏನಾದರೂ ದಾರಿಯಲ್ಲಿ ಇರ್ತದೆ? ಹೌದು, ಸ್ಕಾಲರ್ಶಿಪ್ ಇದೆ. ನನಗೆ ಸಿಕ್ಕಿತ್ತು ಸ್ಕಾಲರ್ಶಿಪ್ಪು. ಅಂದರೆ 4 years ಅಲ್ಲಿ 4 years ಕಂಟಿನ್ಯೂ ಸಿಗ್ತದೆ? ಸಿಗುತ್ತೆ, ವರ್ಷ ವರ್ಷ ಸಿಗುತ್ತೆ. ಬಟ್ ಅದು ಆರ್ಟ್ ಮಾಡಿರ್ತಾರಲ್ಲ ಅದರಲ್ಲಿ 4 ವರ್ಕು ಇದು ಸೆಲೆಕ್ಟ್ ಮಾಡ್ಲಿಕ್ಕೆ ಇರುತ್ತೆ. 4 ವರ್ಕ್ ಅದರಲ್ಲಿ ಯಾರ್ದು ಚೆನ್ನಾಗಿರುತ್ತೆ ಅವ್ರದ್ದು ಮಾತ್ರ, ಎಲ್ರಿಗೂ ಸಿಗಲ್ಲ. ಅದು ಯಾರ್ದು ಚೆನ್ನಾಗಿರುತ್ತೆ ಅವ್ರಿಗೆ ಮಾತ್ರ. ಅದು ಬೆಂಗಳೂರಿಂದ ಇದಾಗುತ್ತೆ, ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಅವ್ರ ಕಡೆಯಿಂದ ಸಿಗುತ್ತೆ ಪ್ರೈಸ್ ಮನಿ. ನನಗೆ 1 ವರ್ಷ ಸಿಕ್ಕಿತ್ತು ಪ್ರೈಸ್ ಮನಿ. ಸೊ ನೆಕ್ಸ್ಟು ಅದು ಸಿಕ್ಕಿ ಆದಮೇಲೆ ಲಲಿತ ಕಲಾ ಅಕಾಡೆಮಿ ಅವರೇ ಅಲ್ಲಿ ತುಮಕೂರಲ್ಲಿ ಒಂದು 3 ದಿನ ಕ್ಯಾಂಪ್ ಮಾಡಿದ್ರು. ಅದು ಅಂದರೆ ಒಂದೊಂದು ಡಿಸ್ಟಿಕ್ಕಲ್ಲಿಂದ ಒಬ್ಬೊಬ್ಬರಿಗೆ. ಅದು ಚಿಕ್ಕಮಂಗ್ಳೂರಿಂದ ನನ್ನ ಸೆಲೆಕ್ಟ್ ಮಾಡಿದ್ರು. ಅಲ್ಲಿ 3 ದಿನ ಕ್ಯಾಂಪ್ ಇತ್ತು, ಅಲ್ಲಿ ನನಗೆ ಪ್ರೈಸ್ ಮನಿ ಕೂಡ ಸಿಕ್ಕಿತ್ತು. ಅಂದರೆ ಈಗ ಡಿಸ್ಟಿಕ್ ವೈಸ್ ಈಗ ಇದು ನಮ್ಮ ಡಿಪ್ಲೊಮಾದ್ರೆಲ್ಲ ಡಿಗ್ರಿ ಕಾಲೇಜುಗಳ ಇದಕ್ಕೆಲ್ಲ ಸಿಗ್ತದೆ. ಇದು ಆರ್ಟ್ದು ಬಂದುಬಿಟ್ಟು ನಿಮಗೆ ಅಂದರೆ ಈಗ ಅಂದರೆ ಡಿಸ್ಟಿಕ್ಕಿಗೆ ಇದೆಯಾ ತಾಲೂಕಿಗೆ ಇರೋದ ಹೆಂಗೆ? ಅದು ಡಿಸ್ಟಿಕ್ ವೈಸ್ ಇರುತ್ತೆ. ಡಿಸ್ಟಿಕ್ ವೈಸ್ ಕಾಲೇಜುಗಳು ಚಿಕ್ಕಮಂಗ್ಳೂರಲ್ಲಿದೆ, ಮಂಗಳೂರು ಎಲ್ಲ ಕಡೆ ಆಗಿದೆ. ಓಕೆ. ಈಗ ಪ್ರೈವೇಟ್ ಸ್ಕೂಲೇ ಎಲ್ಲ ಇರೋದು, ಎಲ್ಲ ಪ್ರೈವೇಟ್. ಈಗ ನಿಮಗೆ ಮೇನ್ ಸಪೋರ್ಟ್ ಒಂದು ಅಕ್ಕ ಅಂತ ಹೇಳಿದ್ರಿ. ಈಗ ಇನ್ನು ಬೇರೆಯವ್ರು ಇರ್ತಾರೆ, ಈಗ ಸರ್ಗಳಾಗಿರ್ಬೋದು, ನಿಮ್ಗೊಂದು ಯಾರಿಗಾದ್ರೂ ಏನಾದ್ರು ಹೇಳ್ಬೇಕಂತಿದ್ರೆ ಇವಾಗ ನಿಮ್ಗೆ ಸಪೋರ್ಟ್ ಮಾಡಿದವ್ರ ಹೆಸರು? ಹೌದು, ಈಗ ಫಸ್ಟ್ ಆಫ್ ಆಲ್ ಆಗಿ ನಮ್ಮ ಅಕ್ಕ ಮೈನ್ ಸಪೋರ್ಟು. ಈಗ ಏನೊಂದು ಈಗ ಸಣ್ಣದೊಂದು ವರ್ಕ್ ಮಾಡಿ ಈಗ ಪೋರ್ಟ್ರೇಟ್ ಆರ್ಡರ್ ಬರುತ್ತೆ, ಒಂದು ಈಗ ನಾನು ಅವಳ ಹತ್ರ ಕೇಳ್ತೀನಿ, ಈಗ ನೋಡ್ರಿ ಸರಿಯಾಗಿದೆ ಏನಾದ್ರು ಏನಾದ್ರು ಮಿಸ್ಟೇಕ್ ಇದೆ ಉಂಟಾ ಏನಂತ ಅವಳು ಹೇಳ್ತಾನೆ. ಈಗ ನನಗೆ ಗೊತ್ತಾಗಿಲ್ಲ, ಅವಳು ಕೆಲವಲ್ಲ ನೋಡಿ ಹೇಳ್ತಾಳೆ.
ಡ್ರಾಯಿಂಗ್ ಏನಾದ್ರು ಟ್ರೈ ಮಾಡ್ತಾರ ಅಂತ? ಹಾಂ, ಅವಳು ಆರ್ಟಿಸ್ಟೇ. ಅವಳು ನನಗಿಂತ ಜಾಸ್ತಿ ಪ್ರೈಸ್ ಅವಳಿಗೆ ಬಂದಿತ್ತು. ಸೊ ಅವಳು ಈಗ ಇದು ಫೀಲ್ಡ್ ಬೇರೆ ಆಗಿದ್ದರಿಂದ ಅವಳು ಅಲ್ಲಿ ಸ್ಟಾಪ್ ಆಯಿತು. ನಾನು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಸೊ ಅದೇ ಈಗ ಮೊನ್ನೆ ವರ್ಲ್ಡ್ ರೆಕಾರ್ಡ್ ಆದಮೇಲೆ ನಮಗೆ ಕಾನ್ವೆಂಟಲ್ಲಿ ಸಿಸ್ಟರ್ಸ್ ಕಾಲ್ ಮಾಡಿದ್ರು. ಅವ್ರ ಕಾಂಟ್ಯಾಕ್ಟಲ್ಲಿದ್ದು ಈಗ ಬಿಲ್ಸಿ ಸಿಸ್ಟರು ಮತ್ತು ಮೇರಿ ಟೀಚರು, ಪರ್ಲಿನ್ ಟೀಚರ್ ಅವಳು ಕಾಲ್ ಮಾಡಿ ವಿಷಯ ಹೇಳಿದ್ರು ನನಗೆ. ಹಾಗೆಯೇ ನಾನೀಗ ಕಾಲೇಜಲ್ಲಿ ಕೂಡ ಮಾನಸಿಕ ಕಾಲೇಜಲ್ಲಿ ಅಲ್ಲಿಗೆ ಸರ್ ಅವರು ಇದರಿಂದನೇ ನನಗೆ ಇಷ್ಟ ಮಾಡಲಿಕ್ಕಿದ್ದಾಗಿದೆ. ಸೊ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈಗ ತುಂಬ ನ್ಯೂಸ್ ಚಾನಲ್ಗಳಲ್ಲಿದೆ ನಮ್ಮ ಲೋಕಲಲ್ಲಿ ಆಗಿರ್ಬೋದು. ಫಸ್ಟ್ ನಿಮ್ಮನ್ನ ಗುರುತಿಡ್ದವರು ನಮ್ಮ ಗಣೇಶನ್ ಧನ್ಯವಾದ. ಅವರಿಗೂ ಕೂಡ ಒಂದು ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಟಾರ್ಟಿಂಗ್ ಅವರು ಅದೇ ಈಗ ಒಬ್ಬ ಗ್ರೂಪಿಗೆ ಹಾಕಿದ್ರು ಪರಿಚಯದವರು. ಅವರು ಹಾಕಿದ ತಕ್ಷಣ ಅವರು ಕೇಳಿದ್ರು ಯಾರು ಮಾಡಿದ್ದು ಅಂತೇಳಿ. ಅವತ್ತು ಕೇಳಿರಪ್ಪ ಮನೆಗೆ ಬಂದು ವಿಡಿಯೋ ಶೂಟ್ ಮಾಡಿಕೊಂಡು ಒಂದು ಹಳೆ ಆರ್ಟ್ಸ್ ಎಲ್ಲ ಇದು ಮಾಡಿದ್ದಾರೆ, ವಿಡಿಯೋ ಮಾಡಿದ್ದಾರೆ. ಪ್ರತಿಭೆ ಇರೋದು ಒಂದು ಕಡೆ ಆದರೆ ಆ ರೀತಿ ಅದನ್ನು ಬೆಳಕಿಗೆ ತರುವಂಥದ್ದು ಕೂಡ ಮಾಡ್ತಿದ್ದಾರೆ. ಹೌದು, ಇವಾಗ ಏನು ಗೊತ್ತಾ, ತುಂಬ ಜನ ಪ್ರತಿಭೆಗಳು ಇರ್ತದೆ. ಕೆಲವರೆಲ್ಲ ಈಗ ಅಂಜಿಕೆಗೆ ಏನಾಗುತ್ತೋ ಏನಂತ ಹೇಳೋದು ಮಾಡೋದೇ ಇಲ್ಲ, ಹೌದು, ಅಲ್ಲಿಗೆ ಬಿಟ್ಟು ಬಿಡ್ತಾರೆ. ಹೌದು. ಬಟ್ ಈಗ ಯಾರೋ ಗುರ್ಸ್ತಾರೆ ಅನ್ನೋಕ್ಕಿಂತ ಹೆಚ್ಚಾಗಿ ನಾವು ಅದನ್ನ ಕಂಟಿನ್ಯೂ ಮಾಡ್ತಾ ಅವ್ರಿಗೆ ಏನಂದ್ರೆ ಇಂಟ್ರೆಸ್ಟ್ ಇರುತ್ತೆ, ಬಟ್ ಅವರಿಗೆ ಅವಕಾಶಗಳು ಸಿಗಲ್ಲ. ಈಗ ಅವಕಾಶಗಳು ಸಿಗಲ್ಲ. ಈಗ ಕಾಲೇಜ್ ಈ ಥರದ್ದು ಏನಾದರೂ ಕೋರ್ಸ್ ಏನಾದ್ರು ಇದ್ರೆ ಸೇರಿದ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಅಥವಾ ಇನ್ಫಾರ್ಮೇಶನ್ ಕೊರತೆ ಇರೋದ್ರಿಂದ ಅದ್ರ ಬಗ್ಗೆ ಯಾರಾದರೂ ಗೊತ್ತಿದ್ದವ್ರು ಹೇಳಿದ್ರೆ ಓಕೆ, ಇಲ್ಲಾಂದ್ರೆ ಅದರ ಲ್ಯಾಕ್ ಆಫ್ ಇನ್ಫಾರ್ಮೇಶನ್ ಇಂದ ಅದು ಅಷ್ಟು ರೀಚ್ ಆಗುದಿಲ್ಲ ಅವರಿಗೆ. ಒಂದು ಸಂತು ಈಗ ನಾವು ಖಾಲಿ ಬರೋದು ವಿಡಿಯೋ ಮಾಡ್ಕೊಂಡು ಹೋಗೋದೆಲ್ಲ ಅಲ್ಲ ಇವ್ರದ್ದು. ಈಗ ನಾವು ಹಿಂದೆ ಒಂದ್ಸರಿ ಒಂದು ಆರ್ಟ್ ಮಾಡಿಸಿದ್ವಿ ಇವ್ರ ಹತ್ರ. ಹೌದು, ಈಗ ಅದರಿಂದ ಏನಾದರೂ ಇನ್ಕಮ್ ಅನ್ನುವಂಥದ್ದು ಅದು ಬರುತ್ತೆ. ಈಗ ಇವ್ರದ್ದು ನ್ಯೂಸ್ ಚಾನಲ್ ಮಾಡಿ ಆದಮೇಲೆ ಹಾಕಿದ್ಮೇಲೆ ನನಗೆ ಈಗ ಆರ್ಡ್ರ್ ಎಲ್ಲ ಸುಮಾರು ಬರ್ತಿದೆ. ಈಗ ನೀವು ಮೊನ್ನೆ ಆರ್ಡ್ರ್ ಕೊಟ್ಟಿಲ್ಲ, ಸೇಮ್ ಅದೇ ಥರದ್ದು ಈಗ ದೊಡ್ಡ ಪೈಂಟಿಂಗ್ಸು ಮತ್ತು ಈಗ ಸ್ಕೂಲಲ್ಲೆಲ್ಲ ಕರಿತಿದ್ದಾರೆ, ಅಲ್ಲೆಲ್ಲ ಮಾಡಲಿಕ್ಕೆ. ಬಿಟ್ಟು ಸ್ಕೂಲಲ್ಲೂ ಅಂದರೆ ಯಾವ ರೀತಿ ವರ್ಕ್ ಎಲ್ಲ ಮಾಡ್ತೀರಾ? ಸ್ಕೂಲ್ ರೈಟಿಂಗ್ ಬರಿತೀನಿ, ಮತ್ತು ಕಾರ್ಟನ್ ವರ್ಕ್, ರಿಯಲಿಸ್ಟಿಕ್ ಪೇಂಟಿಂಗ್ ಎಲ್ಲ ಥರ. ಈಗ ನಾವು ಶೀಟಲ್ಲಿ ಯಾವ ರೀತಿ ವರ್ಕ್ ಪೇಂಟಿಂಗ್ ಮಾಡ್ತೀವಿ ಅದೇ ಥರ ಗೋಡಲ್ಲಿ ಮಾಡ್ತೀವಿ. ಗೋಡಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಅದಕ್ಕೆ ಪೈಂಟೇ ಬೇರೆ, ಏಷ್ಯನ್ ಪೈಂಟ್. ಈಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಏನಾದರೂ ಆರ್ಡ್ರ್ ಇದೆ ಅಂತ ಹೇಳಿದ್ರೆ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ನಿಮ್ಮನ್ನು? ಕಾಂಟ್ಯಾಕ್ಟ್ ಈಗ ವಾಟ್ಸಪ್ ನಂಬರು, ಅದು ಇನ್ಸ್ಟಾಗ್ರಾಮ್ಲಿ. ಇನ್ಸ್ಟಾಗ್ರಾಮ್ ಒಂದು ಪೇಜ್ ಇದೆ. ಪೇಜಿದು ಒಂದು ID ಹೇಳಿ. ಓಕೆ, VK ಆರ್ಟ್ ಗ್ಯಾಲರಿ, ಅದರಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಾಂದ್ರೆ ನಂಬರ್ ಇದೆ 8762274251. ಇನ್ಸ್ಟಾಗ್ರಾಮ್ ಅಲ್ಲಿ VK ಆರ್ಟ್ ಅಂತ ಹೇಳಿ ಒಂದು VK ಆರ್ಟ್ ಗ್ಯಾಲರಿ ಒಂದು ಪೇಜ್ ಇದೆ, ಅದರಲ್ಲಿ ಕೆಲವರೆಲ್ಲ ಡೈರೆಕ್ಟ್ ನನಗೆ ಫೋನ್ ಮಾಡೋದು. ಈಗ ಮೊನ್ನೆ ಇವರು ಗಣೇಶನಿಗೂ ಕೂಡ ಮೊನ್ನೆ ಸುಮಾರು ಕಾಲ್ ಮಾಡಿದ್ರು. ನಮಗೆ ಕಾಲ್ ಮಾಡಿ ತೊಂದರೆ, ನಾವು ರೀಚ್ ಮಾಡಿಸ್ತೀವಿ. ನಾವು ಪಕ್ಕ ರೀಚ್ ಮಾಡಿಸ್ತೀವಪ್ಪ. ಮೊನ್ನೆ ನಾನು ಕೊಡ್ಸಿದ್ದೀನಿ. ಮತ್ತೆ ಇವರು ಫ್ರೆಂಡ್ ಒಬ್ರು ಇದ್ದಾರೆ ಜಯಲಕ್ಷ್ಮಿ ಅಂತ ಹೇಳಿ, ಅವರಿಗೂ ಅವ್ರ ಹತ್ರ ಒಂದು ಮಾಡಿಸಿದ್ವಿ, ಕೇಳ್ತಾ ಇರ್ತಾರೆ. ಈಗ ಇನ್ನೊಂದೇನೋ ಹೇಳ್ತಿದ್ರಲ್ಲ? ಇನ್ನೊಂದೇನೆಂದರೆ ನಮ್ಮ ಅಕ್ಕ ಅವತ್ತು ಕಾಲೇಜಿನ ಸೇರಿಸ್ತಿಲ್ಲ ಅಂದಿದ್ರೆ ಅಷ್ಟೊತ್ತಿಗೆ ಬೇರೆ ಏನಾದರೂ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ತಿದ್ದೆ. ಸೇರಿದ್ರಿಂದ ನನಗೆ ಈಗ ಅದು ಆರ್ಟ್ ಕೂಡ ಇಂಪ್ರೂವ್ಮೆಂಟ್ ಆಯಿತು. ನೆಕ್ಸ್ಟ್ ಉದ್ಯೋಗನೂ ಸಿಗ್ತಾಯಿದೆ, ಅಂದರೆ ಅದರಿಂದೊಂದು ಹಿಡಿಯುವಂಥ ಇನ್ಕಮ್ಮು. ಹಾಗೆ ನೆಕ್ಸ್ಟು ಈಗ ವರ್ಲ್ಡ್ ರೆಕಾರ್ಡ್ ಕೂಡ ಇದಾಯಿತು. ಅಕಸ್ಮಾತ್ ಸೇರಲಿಲ್ಲ ಅಂದರೆ ಈಗ ರೆಕಾರ್ಡ್ ಬುಕ್ಕಲ್ಲಿ ನಿಮ್ಮ ಹೆಸರು ಇರ್ತಿರಲಿಲ್ಲ. ಸೇರಿದ್ದು ಅವತ್ತು ನೀವು ಹೇಳ್ದಂಗೆ ನಾನು ಡಿಪ್ಲೊಮಾ ಜಾಯ್ನ್ ಆಗಬೇಕಂತಿದ್ರೆ ಆರ್ಟಿಗೆ ಬರ್ತಿರ್ಲಿಲ್ಲ, ಬೇರೆ ಏನೋ ಜಾಬ್ ಮಾಡ್ಕೊಂಡಿರ್ತಿದ್ದೆ. ಅಕ್ಕ ಪುಷ್ ಮಾಡಲಿಲ್ಲ ಅಂದಿದ್ರೆ ಬೇರೆನೇ ದಾರಿ. ಇವಾಗ ವಿನಯ್ ಅವ್ರದ್ದು ಇಡೀ ಕುಟುಂಬನೇ ನಮ್ಮ ಜೊತೆಗಿದೆ, ಫ್ಯಾಮಿಲಿ. ಈಗ ಅಮ್ಮ ನಿಮಗೆ ಈಗ ಮಗ ಒಂದು ಈ ಥರ ಒಂದು ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ ಅಂತ ಏನು ಮಾಡಿದಾರಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದು ನಮಗೆ ತುಂಬ ಸಂತೋಷ ಇದೆ. ಹಂಗೆ ಆ ರೀತಿ ಬರುತ್ತೆ, ವರ್ಲ್ಡ್ ರೆಕಾರ್ಡ್ ಆಗುತ್ತೆ ಅಂತ ನಾವು ಯೋಚನೆ ಮಾಡಿಲ್ಲ, ಅಂತೂ ಬಂದಿದೆ. ತುಂಬ ಖುಷಿ ಇದೆ. ಮೊದಲೇ ಸಣ್ಣಲ್ಲಿಂದ ಅವನಿಗೆ ಡ್ರಾಯಿಂಗ್ ಅಂದರೆ ತುಂಬಾ ಇಷ್ಟ. ಮಾಡ್ತಿದ್ರು ಇಬ್ಬರು ಅಷ್ಟೇ ಮಕ್ಕಳು. ಫಸ್ಟಿಂದನೂ ಅವರಿಗೆ ಡ್ರಾಯಿಂಗ್ ಇನ್ನೊಂದು ಸ್ವಲ್ಪ ಎಲ್ಲ ಇಬ್ಬರಿಗೂ ತುಂಬ ಇಷ್ಟ ಆಯಿತು. ಅದೇ ಥರ ಬಂದಿದೆ. ಈಗ ಅದು ಮಧ್ಯದಲ್ಲಿ ಸ್ವಲ್ಪ ಕಟ್ಟಾಯಿತು, ಆಮೇಲೆ ಮುಂದುವರ್ಸ್ಕೊಂಡು ಇವಳು ಸೇರಿಸಿ ಅವನನ್ನು ಅದು ಮುಂದುವರ್ಸ್ಕೊಂಡು ಹೋಗಿ ಈ ಸ್ಟೇಜಿಗೆ ಬಂದು ನಿಂತಿದೆ. ಮೊದಲು ನಿಮ್ಗೆ ಏನಾದ್ರು ಅಮ್ಮ ಈ ಥರ ಒಂದು ಚಿತ್ರ ಬಿಡಿಸ್ತೀವಿ ನೋಡಿ ಚೆನ್ನಾಗಿ ನೋಡ್ತಿದ್ರು, ನಾವು ಸರಿಪಡಿಸ್ತಿದ್ವು, ಹೇಳ್ತಿದ್ದು, ಪ್ರತಿಯೊಂದು ಇತ್ತು ಅವಾಗ ಸಣ್ಣಲ್ಲೆಲ್ಲ. ಆಮೇಲೆ ಹೈಸ್ಕೂಲು ಕಾಲೇಜಲ್ಲಿ ಹೋದ್ಮೇಲೆ ಅವರು ಬೇರೆ ಬೇರೆ ಆದ್ರ ಮನೇಲಿ ಅಷ್ಟೇ ಒಂದು ಹೇಳ್ಕೊಡ ಇದಿಲ್ಲ. ಮತ್ತೆ ಇವಳು ಮಗಳ ಅಕ್ಕ ಇದ್ಲಲ್ಲ ಒಂದು, ಅವಳು ಸ್ವಲ್ಪ ಎಲ್ಲ ಇದು ಮಾಡ್ತಿದ್ಲು. ಈಗ ಅಕ್ಕ ನೀವೀಗ ನಿಮಗೊಂದು ಆ್ಯಕ್ಚುಲಿ ಇವರ ಬ್ಯಾಕ್ ಬೋನ್ ಆಗಿ ನಿಂತಿದ್ದು ಅಂದರೆ ಈಗೊಂದು ಆರ್ಟ್ ಏನು ಇವಾಗ ರೆಕಾರ್ಡ್ ಕೂಡ ಬಂದಿದೆ. ಸೊ ಈಗ ನಾನು ನಿಮಗೊಂದು ಕೇಳೋದೇನೆಂದರೆ, ಈಗ ಮಕ್ಕಳಿಗೆ ಏನಾದರೂ ಡಿಗ್ರೀಸ್ ಮಾಡಲಿ, ಅದು ನೆಕ್ಸ್ಟ್ ಬೇರೆ ಕೋರ್ಸ್ಗಳು ಮಾಡಲಿ ಅಂತ ಇವ್ರಿಗೆ ಕೂಡ ಗ್ಯಾಪ್ ಎಲ್ಲ ಆಗಿತ್ತು ಅಂತೆಲ್ಲ ಹೇಳಿದ್ರು. ನೀವು ಈಗ ತಮ್ಮನ್ನು
ಈ ಆರ್ಟ್ ಇದಕ್ಕೆ ಕಾಲೇಜಿಗೆ ಸೇರಿಸ್ಬೇಕು ಅಂತ ಹೇಗೆ ಥಾಟ್ ಬಂತು, ಅದೇನು ಸ್ಪಾರ್ಕ್ ಬಂತು ಅಂತ? ಅವನು ಇಬ್ಬರು ಕೂಡ ಕಾನ್ವೆಂಟಲ್ಲಿ ಓದಿದ್ದು ಬಸ್ರಿಕಟ್ಟಲ್ಲಿ. ಅವಾಗ ಏನಾಯ್ತು ಅಂದ್ರೆ ಅವನಿಗೆ 1 to 7 ತನಕ ಡ್ರಾಯಿಂಗಲ್ಲಿ ಫಸ್ಟ್ ಪ್ರೈಸೇ ಬರ್ತಾಯಿತ್ತು, ನನಗೂ ಕೂಡ ಫಸ್ಟ್ ಪ್ರೈಸ್ ಬರ್ತಾಯಿತ್ತು. ಆಮೇಲೆ ಅವನು 5th ಇರಬೇಕಾದ್ರೆ ಒಂದು ತೆನಾಲಿ ರಾಮಂದು ಡಿಟ್ಟು ಸೇಮ್ ಅದೇ ಥರ ಒಂದು ಬಿಡಿಸಿದ್ದ. ಆಮೇಲೆ ಸ್ವಲ್ಪ ಗ್ಯಾಪ್ ಆಯಿತು, ಅವ್ನ ಫೀಲ್ಡ್ ಬೇರೆ ಆಯಿತು, PUC ತನಕ ಏನೋ ಸ್ಟಡೀಸ್ ಅಂತ ಮಾಡ್ದ. ಆಮೇಲೆ ನನಗೆ ಅನಿಸ್ತು ಅಕ್ಕ ಏನೋ ಓದಬೇಕು, ನಾನು PUC ಸಾಕಾಗಲ್ಲ, ಬೇರೆ ವರ್ಕಿಗೂ ಅಷ್ಟು ಇದಿರೋದಿಲ್ವಲ್ಲ ಅಂತ. ಆಮೇಲೆ ನಾನು ಮಂಗಳೂರಲ್ಲಿದ್ದೆ, ಇವನು ಕೂಡ ಮಂಗಳೂರಿಗೆ ಅಂತಲೇ ಜಾಬ್ಗೆ ಅಂತಲೇ ಬಂದ. ಆವಾಗ ನಾನು ಆರ್ಟಿಕಲ್ಶಿಪ್ ಮಾಡ್ತಾಯಿದ್ದೆ. ಹಾಗೆ ನೋಡಬೇಕಾದ್ರೆ ಸರ್ಚ್ ಮಾಡ್ತಾಯಿದ್ದೆ ಏನು ಮಾಡ್ಬೋದು ಇವನಿಗೆ ಅಂತ. ಹೇಗೂ ಒಂದು ಟ್ಯಾಲೆಂಟ್ ಇತ್ತು, ಡ್ರಾಯಿಂಗ್ ಮಾಡ್ತಾನೆ ಅಂತ. ಅದು ಸ್ಟ್ರಕ್ ಆದರೂ ಕೂಡ ನಾನು ಇದು ಮಾಡಲಿಲ್ಲ, ಏನಾದರೂ ಒಂದು ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಸರ್ಚ್ ಮಾಡಿ ಮಲಸಾ ಕಾಲೇಜ್ ಸಿಕ್ತು. ಆಮೇಲೆ ಸರ್ ಕಾಲ್ ಮಾಡಿ ಹೇಳಿದೆ, ಸರ್ ಈ ಥರ ನನ್ನ ತಮ್ಮ ಒಬ್ಬ ಇದ್ದಾನೆ, ಸ್ವಲ್ಪ ಇಂಟ್ರೆಸ್ಟ್ ಇದೆ ಅವನಿಗೆ, ಅವ್ನು ಕೆಲವು ವರ್ಕೆಲ್ಲ ಇದೆ ಅಂತ. ಆಮೇಲೆ ಸರಿ ಅಂತ ಹೇಳಿದರು. ಆಮೇಲೆ ಮತ್ತೆ ಕಾಲ್ ಮಾಡಿ, ಇಲ್ಲಮ್ಮ ಲಾಸ್ಟ್ ಡೇಟ್ ಮುಗ್ದೋಗಿದೆ, ಇವಾಗ September 5th ಇತ್ತು ಅವತ್ತು. ಆಮೇಲೆ ಮತ್ತೆ ಸಂಜೆ ಕಾಲ್ ಮಾಡಿದರು, ನೋಡಿ ನಾಳೆ ಒಂದಿನ ಲಾಸ್ಟ್ ಡೇಟ್ ಇದೆ, ಬಂದು ಅಡ್ಮಿಷನ್ ಆಗೋದ್ರೆ ನಾಳೆ ಲಾಸ್ಟ್ ಡೇಟ್, ಅಡ್ಮಿಷನ್ ಆಗಿ ಅಂತ. ಆಮೇಲೆ ತಮ್ಮಂಗೆ ಹೇಳಿದೆ, ನೋಡಿ ಈ ಥರ ಇದೆ, ಹೋಗೋಣ ಅಂತ. ಅವನು ಬರೋದಕ್ಕೆ ರೆಡಿ ಇಲ್ಲ, ಬಿಕಾಸ್ ಅವನಲ್ಲಿ ಆಲ್ರೆಡಿ ಒಂದು ಜಾಬಲ್ಲಿ ಇದ್ದ, ಎಲ್ಲ ಅವನಿಗೆ ಮ್ಯಾನೇಜ್ಮೆಂಟ್ ಇತ್ತು. ಆಮೇಲೆ ಸಡನ್ನಾಗಿ ನಾನು ಹೇಗೆ ಹೋಗಲಿ ಜಾಬ್ ಬಿಟ್ಟು, ಇದು ಅರ್ಧಂಬರ್ಧ ಆಗುತ್ತಲ್ಲ, ನಾನು ಬರಲ್ಲ ಅಂದ. ಆಮೇಲೆ ಅಪ್ಪಂಗೆ ಕೇಳಿದೆ, ಅಪ್ಪ ಆಯಿತು, ಅಪ್ಪ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ, ಏನಾದರೂ ಓದೋದಾಗಲಿ ಏನಾದರೂ ಬೇಡ ಅಂತ ಹೇಳಲ್ಲ, ಎಲ್ಲರೂ ಏನಾದರೂ ಮಾಡಬೇಕು, ಎಲ್ಲ ಸಪೋರ್ಟ್ ಮಾಡ್ತಿದ್ರು. ಅಪ್ಪನ ಕೇಳಿದೆ, ಆಯಿತು ಅಂದರು. ಆಮೇಲೆ ನೆಕ್ಸ್ಟ್ ಡೇನೆ ಇವನು ನಾನು ಇಬ್ಬರು ಹೋಗಿಬಿಟ್ಟು ಕಾಲೇಜ್ಗೆ ಹೋದ್ವಿ. ಆಮೇಲೆ ಸರ್ಗೆಲ್ಲ ಕೆಲವು ವರ್ಕ್ ಇತ್ತು, ಅಂದರೆ ವರ್ಡ್ ಆರ್ಟ್ ಎಲ್ಲ ಮಾಡ್ತಾಯಿದ್ದ ಚಿಕ್ಕದಾಗಿ. ಆಮೇಲೆ ಆಯಿತು ಬನ್ನಿ ಜಾಯ್ನ್ ಆಗಿ ಅಂತ. ಆಮೇಲೆ ಅಡ್ಮಿಷನ್ ಕೊಟ್ಟರು. ಅದಾದಮೇಲೆ ಫೋರ್ಸ್ಫುಲ್ಲಿನೇ ಸೇರಿಸ್ದಂಗೆ ಆಯಿತು. ಆಮೇಲೆ ಅವ್ನ ಟ್ಯಾಲೆಂಟ್ ಅವನಿಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಆಮೇಲೆ ಅಲ್ಲಿ ಕಾಲೇಜ್ಗೆ ಹೋದ್ಮೇಲೆ ಸರ್ಗಳಿಂದ ತುಂಬ ಸಪೋರ್ಟ್ ಸಿಕ್ತು. ಚೆನ್ನಾಗೇ ಮಾಡ್ತಾ ಫಸ್ಟ್ ಇಯರಲ್ಲೇ ಅಂದರೆ ಗೊತ್ತಲ್ಲ ಹೀಗೆ ಫಸ್ಟ್ ಇಯರ್ ಹೇಗಿರ್ತಾರೆ ಅಂತ. ಆಮೇಲೆ ನನಗೂ ಖುಷಿ ಆಯಿತು, ಒಂದೊಂದು ಆರ್ಟ್ ತೋರಿಸಿದ್ದೆ ನೋಡೋಕೆ ಈ ಥರ ಅಂತ. ಆಮೇಲೆ ಖುಷಿ ಆಯಿತು, ಏನೋ ಪರವಾಗಿಲ್ಲ, ಸೇರಿಸಿದ್ದಕ್ಕೇನು ಲಾಸ್ ಅಂತ ಆಗಿಲ್ಲ. ಅಂದರೆ ಸುಮ್ಮನೆ ಎಲ್ಲರೂ ಬೈಕೊಳ್ತಾರಲ್ಲ, ಸುಮ್ಮನೆ ಫೀಸ್ ಅಷ್ಟು ಹಾಗೆ ಹೀಗೆ ಅಂತ. ಆಮೇಲೆ ಖುಷಿ ಆಯಿತು. ಇವಾಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಏನೋ ಒಂದು ಬರೀ ಡ್ರಾಯಿಂಗ್ ಮಾತ್ರ ಮಾಡಲ್ಲ, ಈಗ ಸ್ವಲ್ಪ 4 ಜನಕ್ಕೆ ಹೆಲ್ಪ್ ಆಗ್ತಿದೆ ಎಲ್ಲ ಅಂತ. ಆಮೇಲೆ ಆರ್ಡ್ರ್ ಕೂಡ ಬರ್ತಾ ಇದೆ. ಅಂದರೆ ಅವ್ನ ಕಲೆ ಅಂದರೆ ಎಲ್ಲ ಮುಚ್ಚೋಗಿತ್ತಲ್ಲ, ಅದಷ್ಟು ಓಪನ್ ಆಗ್ತಾ ಇದೆ ಅಲ್ಲ ಇವಾಗ, ಅದು ಇನ್ನೂ ಖುಷಿ. ಈಗ ಪ್ರತಿಭೆ ಅನ್ನೋದು ಅನಾವರಣಗೊಳ್ತಾ ಇದೆ, ಅದರಿಂದ ಹೌದು, ಜೀವನ ಅನ್ನೋದು ಸಾಕ್ತಾ ಇದೆ, ಜೀವನ ಸಾಕ್ತಾ ಇದೆ. 4 ಜನಕ್ಕೆ ಮಾದರಿ ಆಗಬೇಕು ಆ ಥರ. ಏನಂದ್ರೆ ಕಲೆ ಅನ್ನೋದು ಇರುತ್ತೆ, ಇಂಥವರೆಲ್ಲ ಇದ್ರೆ ಕೆದಕ್ಬೇಕು, ಅವಾಗ ಈ ರೀತಿ ಎಲ್ಲ ರೆಕಾರ್ಡ್ಸ್ ಬರ್ತಾ ಇರ್ತದೆ. ಅದ್ರ ಜೊತೆಗೆ ಅವ್ರ ಪ್ರೋತ್ಸಾಹ ಹೇಳಿದ್ರು, ಅವರು ಕೂಡ ಆರ್ಟಿಸ್ಟ್ ಅಂತ ಹೇಳಿ. ನೀವು ಏನಾದ್ರು ಒಂದು ಆರ್ಟ್ ಮಾಡಿದಲ್ಲ ಇದೆ, ಆರ್ಟ್ ಇದೆ, ಹ್ಯಾಂಡ್ ಆರ್ಟ್ ಕೂಡ ಇದೆ. ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇತ್ತು. ಆಮೇಲೆ ನಾನು CA ಫೀಲ್ಡ್ ಬಂದಿರೋದ್ರಿಂದ ಅಲ್ಲಿ ಸ್ಟಾಪ್ ಮಾಡಿದೆ. ಆಮೇಲೆ ಫ್ರೀ ಇರಬೇಕಾದ್ರೆಲ್ಲ ಆರ್ಟ್ ವರ್ಕ್ ಎಲ್ಲ ಮಾಡ್ತಾ ಇರ್ತೀನಿ. ನೀವು ಈ ಥರ ರೆಕಾರ್ಡಿಗೆ ಅಪ್ರೋಚ್ ಅದು ಮಾಡಲಿಲ್ಲ ಅಂತ? ಮೆಡಲ್ಸ್ ಎಲ್ಲ ಬಂದಿದೆ ಡಿಸ್ಟ್ರಿಕ್ಕಲ್ಲಿ, 1 to 10 ತನಕನೂ ಡಿಸ್ಟ್ರಿಕ್ಕಲ್ಲಿ. ಆಮೇಲೆ ಸ್ಟೇಟ್ ಲೆವೆಲ್ ಅವಾರ್ಡ್ ಬಂದಿದೆ, ಮೆಡಲ್ಸ್ ಎಲ್ಲ ಬಂದಿದೆ. ಇವಾಗ ನನಗೂ ಅಷ್ಟೇ, ಪ್ರತಿಯೊಂದು ಪ್ರೋಗ್ರಾಮಲ್ಲಿ ಫಸ್ಟ್ ಪ್ರೈಸೇ ಬರ್ತಾ ಇತ್ತು ಡ್ರಾಯಿಂಗಲ್ಲಿ. ಎಲ್ಲ ವಿಡಿಯೋ ಅಂದರೆ ಸಂತ ಇವಾಗ ತುಂಬ ತಾಳ್ಮೆ ಬೇಕಾಗ್ತದೆ. ನಮಗೊಂದು 1/4 ಗಂಟೆ ಎಡಿಟ್ ಮಾಡಬೇಕಾದ್ರೆ ನಮ್ಗೆ ಆ ಪೇಷನ್ಸ್ ಹೇಗೆ ಅಂತ ಅದು ಅಪ್ಪ ಅಮ್ಮನಿಂದನೇ ಬಂದಿದೆ. ಬಿಕಾಸ್ ಅವರು ಕೂಡ ಸ್ಕೂಲ್ ಡೇಸಲ್ಲೆಲ್ಲ ತುಂಬಾ ಆರ್ಟ್ ಎಲ್ಲ ಮಾಡ್ತಾ ಇದ್ರು, ಅಂದರೆ ಅವರು ಇಬ್ರು ಚೆನ್ನಾಗೇ ಮಾಡ್ತಾ ಇದ್ರು. ಅವರಿಂದನೇ ನಮಗೆ ಬಂದಿರುವಂಥದ್ದು ಕಲೆಗಳು. ಹೌದು ಹೌದು, ಅವಾಗಲೇ ಅದರಲ್ಲಿ ಆಸಕ್ತಿ ಇಂಟ್ರೆಸ್ಟ್ ನಮ್ಗೆ ಭಾಳ ಇತ್ತು. ಅಪ್ಪ ಆಗಿರ್ಬೋದು, ಅಂದ್ರೆ ನಮ್ದು ಆರ್ಟಿಸ್ಟು ಅಂತಲ್ಲ, ಕೆಲವು ಕ್ಲೇ ಮಾಡ್ಲಿಂಗು ಎಲ್ಲ ಒಂದು ಮಾಡೋ ಇಂಟ್ರೆಸ್ಟ್ ಇತ್ತು. ಅಪ್ಪ ಮತ್ತೆ ಅಮ್ಮ ಇಬ್ರು ಕೂಡ ಅಷ್ಟೇ ಹೆಲ್ಪ್ ಮಾಡ್ತಿದ್ರು. ಆಮೇಲೆ ಅವಾಗ ಎಕ್ಸಿಬಿಷನ್ಸ್ ಎಲ್ಲ ಇರ್ತಿತ್ತಲ್ಲ ಕಾನ್ವೆಂಟ್ ಅಲ್ಲಿ, ಅವಾಗ ಅಪ್ಪ ನನಗೆ ತುಂಬಾನೇ ಸಪೋರ್ಟ್ ಮಾಡಿ ಅವರೇ ತುಂಬಾ ಮಾಡ್ತಾ ಇದ್ರು ಆರ್ಟ್ಗಳು, ಬೇರೆ ಬೇರೆ ತರದ್ದು ಕೊಳಲು ಇದು ಎಕ್ಸಿಬಿಷನ್ಸ್ ಎಲ್ಲ ಮಾಡ್ತಾ ಇದ್ರು. ಹಾಗಾಗಿ ಅವ್ರದ್ದು ಕಲೆ ಇದೆಯಲ್ಲ ಅದು ನಮಗೆ ಬಂದಿದೆ ಅಷ್ಟೇ. ಸ್ಕೂಲಲ್ಲಿ ಏನಾರಾದ್ರೂ ನಾವು ಹೋಗ್ತಾ ಇದ್ದು ಅಲ್ಲಿ. ಅಲ್ಲಮ್ಮ, ಇವಾಗ ಅಲ್ಲಿ ನೋಡ್ತಿರುವಂತ ಈಗ ಸುಮಾರು ಜನ ತಂದೆ ತಾಯಂದ್ರೆಲ್ಲ ನೋಡ್ತಾರೆ ನಮ್ಮ ವಿಡಿಯೋನ. ಹಾಗಾಗಿ ಅವ್ರ ಮಕ್ಕಳಲ್ಲಿ ಒಂದು ವಿಶೇಷವಾದ ಒಂದು ಪ್ರತಿಭೆ ಅನ್ನುವಂತ ಇರ್ತದೆ. ಅದಕ್ಕೆ ನೀವು ಹೇಳಿದ್ರೆ ಹೇಗೆ ಸಪೋರ್ಟ್ ಕೊಡಿ ಅಂತ ಹೇಳ್ತೀರಾ, ಹೇಗೆ ಅಂತ? ಪ್ರತಿಭೆಗಳು ಎಲ್ಲರ ಮನೆಯಲ್ಲೂ ಸಾಧಾರಣ ಇರುತ್ತೆ. ಅವಕ್ಕೆ ಒಂದು ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಸಪೋರ್ಟ್ ಆಗಿ ಯಾವ ಥರ ಅವರು ಬೆಳಿಬೋದು ಅಂತ ನೋಡಿ ಅವರಿಗೆ ಮುಂದೆ ಹೋಗಕ್ಕೆ ದಾರಿ ಮಾಡಿಕೊಟ್ರು ಒಳ್ಳೇದು. ಅಂದರೆ ಪ್ರೋತ್ಸಾಹ ಇರಬೇಕು ಅವಕ್ಕೆ.
ಅದೇ ಮಾಡು ಇದೇ ಮಾಡಂತ ಒತ್ತಡ ಇರ್ಬಾರ್ದು. ಅವ್ರು ಏನ್ ಕಲಿತಾರೆ ಅದನ್ನ ಇದ್ ಮಾಡ್ಕೊಂಡು ಹೋದ್ರೆ ಒಳ್ಳೇದಾಗುತ್ತೆ ಅಂತ. ಏನೋ ಅವ್ನ ಪಾಡಿಗೆ ಅವ್ನು ಮಾಡ್ತಾನೆ ಮಾಡ್ಕೊಂಡು ಹೋಗ್ಲಿ ಅಂತ ಹಂಗೇನ ಪ್ರೂವ್ ಆಗ್ತದೆ. ಅವ್ನು ಸಪೋರ್ಟ್ ಮಾಡಬೇಕು, ಅವನೇನು ಮಾಡ್ತಿದ್ರೆ ಅವ್ನು ಚೆನ್ನಾಗಿದೆ ಅಂತ ನಾವು ಸ್ವಲ್ಪ ನಮ್ಮಲ್ಲಿ ಅವಾಗಿಂದನೂ ಅದು ಸಪೋರ್ಟ್ ಅಷ್ಟೇ. ಈಗ ಮಕ್ಕಳಿಗೆ ಟ್ಯಾಲೆಂಟ್ ಅದಕ್ಕೆ ಇರುತ್ತೆ, ಬೇಕಾಗಿದ್ದು ಎಲ್ಲ ಅದನ್ನ ಅವ್ರಿಗೆ ಏನ್ ಮಾಡ್ತಾರೆ ಪೇರೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಡಾಕ್ಟರ್ ಓದ್ಬೇಕು ಇಂಜಿನಿಯರ್ ಓದ್ಬೇಕಂತ ಬರೀ ಎಜುಕೇಶನ್ ಫೀಲ್ಡ್ ಅಲ್ಲೇ ಹೋಗ್ತಾರೆ. ಆ ಫೀಲ್ಡಲ್ಲೇ ಎಲ್ಲರೂ ಹೋಗೋದ್ರೆ ಇದೊಂದು ಸಣ್ಣ ಕಿವಿ ಮಾತು ಅಷ್ಟೇ. ಹೌದು, ಅಂದ್ರೆ ಅವ್ರಿಗೆ ಎಲ್ಲರೂ ಆ field ಟ್ಯಾಲೆಂಟ್ ಅಲ್ಲೇ ಇರುತ್ತೆ, ಹೋಗ್ಬೇಕು ಅಂತ ಅದಕ್ಕೆ ಇದ್ದಾಗ ನಾವು ಸಪೋರ್ಟ್ ಮಾಡ್ಬೇಕು. ನಾವು ಅದನ್ನ ಬೇಡ, ಅದು ಆ ಫೀಲ್ಡಲ್ಲಿ ಹೋದ್ರೆ ಎಷ್ಟೋ ಜನ ಇಂಜಿನಿಯರು ಲಾಯರು ಡಾಕ್ಟ್ರೇಟ್ ಎಲ್ಲ ಆಗಿ ನೋಡಿದ್ದಾರೆ. ಅವ್ರಿಗೇನು ಈಗ ಒತ್ತಾಯವಾಗಿ ಬೇರೆ ಕೆಲಸ ಅಂತ ಅದು ಅವ್ರ ಮನಸ್ಸಿಗೆ ನೆಮ್ಮದಿ ಕೂಡ ಇರಲ್ಲ. ನಾನೇನೋ ಮಾಡ್ಬೇಕಂತ ಅನ್ಕೊಂಡಿದ್ದೆ, ಇದೇನೋ ಆಗ್ತಿದೆಯಲ್ಲ ಅಂತ ಹೇಳಿ ಕಲ್ತಿರೋ ಕೋರ್ಸೇ ಬೇರೆ ಇರುತ್ತೆ, ಜಾಬ್ ಮಾಡೋದೇ ಬೇರೆ. ಇವಾಗ ಹಾಗೆ ಆಗಿದೆ. ಅದು ಈ ಫೀಲ್ಡಿಗೆ ಬಂದ್ರೆ ಹೆಂಗಾಗುತ್ತೆ ಅಂತ ನಮ್ಮ ಒಂದು ಅಭಿಪ್ರಾಯದಲ್ಲಿ ನಾವು ಇದನ್ನ ಮುಂದುವರ್ಸು ಅಂತೇಳಿ ಹೇಳ್ತೀವಿ. ಆರ್ಟ್ ಕಾಲೇಜಿಗೆ ಸೇರಕ್ಕಿಂತ ಮುಂಚೆ ಚಿತ್ರ ಬಿಡಿಸ್ತಿದ್ರು, ನನಗೆ ಆಗ ಪರಿಚಯ. ನೆಕ್ಸ್ಟ್ ಜಾಯ್ನ್ ಆದ್ಮೇಲೆ ಮತ್ತೆ ಕೇಳಿದಾಗ ನಾನು ಜಾಯ್ನ್ ಆದೆ ಅಂತ ಅವಾಗ ಖುಷಿ ಅನಿಸ್ತು. ಅಂದ್ರೆ ಜಾಯ್ನ್ ಅಂದ್ರೆ ನಾವು ಆರ್ಟ್ ಮಾಡೋದು ನನಗೆ ಭಾರಿ ಇಷ್ಟ ಆಗ್ತಿತ್ತು. ಅವಾಗ ಪರಿಚಯ ಆವಾಗ ಸುಮಾರು ವರ್ಷ. ನನ್ಗೆ ಇವರು ಫೇಸ್ಬುಕ್ ಅಲ್ಲೆಲ್ಲ ಮೊದಲೇ ಫ್ರೆಂಡ್ ಆಗಿತ್ತು. ಆಟಲ್ಲಿ ನನಗೆ ಅದೊಂದು ತುಂಬಾ ಇಂಟ್ರೆಸ್ಟ್. ಯಾರಾದ್ರೂ ಏನಾದ್ರು ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೊಂದು ಫಸ್ಟ್ ಲೈಕ್ ಅದು ಕಮೆಂಟ್ ನಮ್ದು ಇದ್ದೇ ಇರ್ತದೆ. ಹೌದೌದು, ನನಗೆ ಅವಾಗ ಇವ್ರಂತಲ್ಲ ತುಂಬಾ ಜನಕ್ಕೆ ಎಲ್ಲರಿಗಷ್ಟೇ ಒಂದು ಅವ್ರಿಗೊಂದು ಕಮೆಂಟ್ ಹಾಕ್ತೀನಿ ನಾನು. ಚೆನ್ನಾಗಿ ಆ ಪ್ರತಿಭೆಗಳೆಲ್ಲ ಸಿಗೋದು ಅಪರೂಪ, ಅಂಥವ್ರೆಲ್ಲ ಗುರ್ಸೋದು ನಮ್ಮ ಕೆಲಸ ಅಲ್ಲ. ಹೌದು. ಈಗ ಅವಾರ್ಡ್ ಏನಿದೆ ಸ್ವಲ್ಪ ಅವಾರ್ಡ್ ಹೇಳಿ. ಸರ್ಟಿಫಿಕೇಟು ಮೆಡಲ್ ಇದೆ, ಅದೊಂದು ಮೇಲೆ ಇರುತ್ತೆ, ಅದೊಂದು ಇದೊಂದು ಒಂದ್ ಪೆನ್ ಇದೆ. ಅದು ಅಕ್ಕನೇ ಹಾಕಿ ಬಿಡ್ಲಿ ಮಾರು ಒಂದ್ಸರಿ ಖುಷಿಲಿ. ಅಕ್ಕ ಹಾಕಿ ಅವ್ರಿಗೆ ನನಗೆ ನೋಡಿ ಎಲ್ಲರೂ ಅಕ್ಕ ತಮ್ಮ ಅಣ್ಣ ತಂಗಿಯೆಲ್ಲ ಹೊಡ್ಕೊಳ್ಳೋದೇ ಆಯ್ತು. ಸಪೋರ್ಟ್ ಮಾಡಿ. ಅದು ಹಾಕು ಅತ್ಲೆ ಕ್ಯಾಪು ನನ್ನಲ್ಲಿದ್ದಾಗಿತ್ತು ಸ್ವಲ್ಪ ಕ್ಯಾಪು ಅಲ್ಲಿದೆ. ನಾವಿಂತ ರೆಕಾರ್ಡಲ್ಲಿ ನೋಡೋಕ್ಕಾಗಲ್ಲ, ಮೆಡಲ್ ಅದ್ರ ಮುಟ್ಟಿ ನೋಡುವ. ಅಯ್ಯೋ ಮಾಡ್ಬೋದು ಹಾಗೇನೆ. ಅವರೆಲ್ಲ ಬಂದು ಹಿಂಗಿದೆಲ್ಲ ಹೇಳಿ ನೀವೆಲ್ಲ ಯುವಕರು ಇನ್ನೂ ಪ್ರತಿಭೆ ಇದೆ, ಗುರುತಿಸ್ತಿರಲ್ಲ, ಅದು ಮೈನ್. ಅವಕಾಶ ಚಾನ್ಸ್ ಇದೆ, ಮಾಡ್ಬೋದು. ಸರ್ಟಿಫಿಕೇಟ್ ಅಲ್ಲ ಇಷ್ಟೊತ್ತವರೆಗೂ ಈ ವಿಡಿಯೋದಲ್ಲಿ ವಿನಯ್ ಅವ್ರದ್ದು ಏನು ಬಾಲ್ಯ ಆಗಿರ್ಬೋದು, ಅವ್ರ ಎಜುಕೇಷನ್ ಆಗಿರ್ಬೋದು, ಮತ್ತು ಒಂದೇನು ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ ಅದನ್ನ ಅಪ್ರೋಚ್ ಹೇಗೆ ಮಾಡಬೇಕು ಅದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡಿದ್ದೀರಿ. ನೆಕ್ಸ್ಟ್ ಈಗ ಮುಂದಿನ ಎಪಿಸೋಡಲ್ಲಿ ಇನ್ನೊಂದು ಸ್ವಲ್ಪ ಅವ್ರ ಬಗ್ಗೆ ಮಾಹಿತಿ ಆಗಿರ್ಬೋದು, ಮತ್ತು ಅವ್ರು ಹೇಗೆ ಒಂದು ಆರ್ಟ್ ಅದನ್ನ ಹೇಗೆ ಬಿಡಿಸ್ತಾರೆ, ಮತ್ತು ಅದಕ್ಕೆ ಏನೇನು ಇನ್ಸ್ಟ್ರೂಮೆಂಟೆಲ್ಲ ಯೂಸ್ ಮಾಡ್ತಾರೆ ಅನ್ನೋದನ್ನು ಮುಂದಿನ ಎಪಿಸೋಡಲ್ಲಿ ಮಾಡೋಣ. ಈ ಒಂದು ವಿಡಿಯೋನ ಅತಿ ಹೆಚ್ಚಾಗಿ ಶೇರ್ ಮಾಡಿ, ಯಾಕಂದರೆ ಮುಂದೆ ನಿಮ್ಮ ಮಕ್ಕಳು ಕೂಡ ಈ ಥರ ಒಂದು ಸಾಧನೆ ಮಾಡಿದಾಗ ಅವರಿಗೂ ಕೂಡ ಕೆಲವೊಂದು ಕಡೆ ಪ್ರೋತ್ಸಾಹ ಅನ್ನೋದು ಸಿಗ್ತದೆ. ಹಾಗೆ ನಾವು ಕೂಡ ಈ ಒಂದು ಪ್ರತಿಭಾನ್ವಿತ ವ್ಯಕ್ತಿಗಳನ್ನ ಗುರುತಿಸಿ ನಾವು ಕೂಡ ಅವರಿಗೆ ಸಪೋರ್ಟ್ ಮಾಡುವಂಥದ್ದು ಆ ಒಂದು ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ, ಕೊನೆಯದಾಗಿ ನಾವು ಹೇಳೋದಿಷ್ಟೇ, live each and every moment of your life because one day everything comes into zero memories ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ವಿ. ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ಝೀರೋ ಮೆಮೊರೀಸ್.